ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comನ ಮಸ್ತ್ ಪಾಲಿಟಿಕ್ಸ್ ವೀಕ್ಲಿ ಪೊಲಿಟಿಕಲ್ ರೌಂಡಪ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಇಡೀ ವಾರದ ರಾಜಕೀಯ ವಿದ್ಯಮಾನಗಳ ಬಗ್ಗೆ ನಾವು ಬೆಳಕು ಚೆಲ್ತಾ ಹೋಗ್ತೀವಿ ವೀಕ್ಲಿ ರೌಂಡಪ್ನಲ್ಲಿ. ಈ ವಾರ ಪ್ರಮುಖವಾಗಿ ಏನೆಲ್ಲ ವಿಚಾರಗಳಿದೆ ಅಂತ ನೋಡ್ತಾ ಹೋದರೆ ಸಾಕಷ್ಟು ವಿಚಾರ ಕಣ್ಮುಂದೆ ಬರುತ್ತೆ. ಪ್ರಮುಖವಾಗಿ ಆರಂಭದಲ್ಲಿ ಹೈಲೈಟ್ಸ್ ಥರ ಹೇಳಬೇಕು ಅಂತ ಹೇಳಿದ್ರೆ, ರಾಜ್ಯ ಬಿಜೆಪಿಯ ನಿಶ್ಶಕ್ತಿಗೆ ಈ ಜನಸ್ಪಂದನ ಸಮಾವೇಶದ ಟಾನಿಕ್ ಬಲವನ್ನು ತಂದುಕೊಡ್ತಾ ಈ ಕಾರ್ಯಕ್ರಮದಲ್ಲಿ ಏನು ವಿಚಾರ ಪ್ರಮುಖವಾಗಿ ಹೈಲೈಟ್ ಆಯಿತು. ಹಾಗೆ ರಾಹುಲ್ ಗಾಂಧಿಯ ಭಾರತ್ ಜೋಡೋ ಯಾತ್ರೆ ಅವರಿಗೆ ಪಾಸಿಟಿವ್ ಆಗಿ ಕೆಲಸ ಮಾಡೋಕ್ಕಿಂತ ಹೆಚ್ಚಾಗಿ ದಿನವೂ ನೆಗೆಟಿವ್ ಕಾರಣಕ್ಕೆ ಯಾವ ರೀತಿ ಸುದ್ದಿ ಆಗ್ತಾ ಇದೆ, ರಾಹುಲ್ ಗಾಂಧಿ ಕೇಳೋ ಪ್ರಶ್ನೆಗಳು, ಅದಕ್ಕೆ ಬರ್ತಾ ಇರುವಂಥ ಉತ್ತರಗಳು, ರಾಹುಲ್ ಗಾಂಧಿಯ ಲೈಫ್ ಸ್ಟೈಲ್ ಯಾವ ರೀತಿ ರಾಹುಲ್ ಗಾಂಧಿಗೆ ಅಡಚಣೆಯಾಗಿ ಅಥವಾ ಮುಳ್ಳಾಗಿ ಪರಿಣಮಿಸ್ತಾ ಇದೆ. ಜೊತೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನಕ್ಕೆ ಅಮೆರಿಕ ಕೊಡ್ತಾ ಇರುವಂಥ F-16 ಯುದ್ಧ ವಿಮಾನದ ಪ್ಯಾಕೇಜ್, ಗಡಿಯಲ್ಲಿ ಭಾರತ ಮತ್ತು ಚೀನಾ ನಡುವೆ ನಿಧಾನಕ್ಕೆ ಒಂದು ರೀತಿಯಲ್ಲಿ ಶಾಂತಿ ಏರ್ಪಡ್ತಾ ಇರೋದು, ಡಿಸ್ಎಂಗೇಜ್ಮೆಂಟ್ ಅಂದರೆ ಮುಖಾಮುಖಿಯಾಗಿ ಎದೆ ಕೊಟ್ಟು ನಿಂತಿದ್ದಂಥ ಯೋಧರು ಹಿಂದೆ ಬರೋಕೆ ಎರಡೂ ಕಡೆಯವರು ಒಪ್ಕೊಂಡಿರುವುದು ಕೆಲವೊಂದು ಪಾಯಿಂಟ್ಗಳಿಂದ. ಅದೆಲ್ಲದರ ಬಗ್ಗೆ ನಾವು ಗಮನ ಹರಿಸ್ತಾ ಹೋಗೋಣ. ಜೊತೆಗೆ ಮಳೆ ನಿಲ್ಲಬಿಡೋಕ್ಕಾಗತ್ತೆ, ಮಳೆ ಬಂದು ಆಗಿರೋ ಅವಾಂತರ ಅದಕ್ಕೆ ಯಾರು ಹೊಣೆ, ಬೆಂಗಳೂರಿನ ಪರಿಸ್ಥಿತಿ ಈ ರೀತಿ ಆಗಲಿಕ್ಕೆ ಏನು ಕಾರಣ, ಇದ್ರ ಬಗ್ಗೆ ಕೂಡ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಮೊದಲಿಗೆ ನಾವು ಬಿಜೆಪಿಯ ಜನಸ್ಪಂದನ ಸಮಾವೇಶದ ಬಗ್ಗೆ ಗಮನ ಹರಿಸೋದಾದರೆ, ಬಹಳ ದೊಡ್ಡ ಪ್ರಮಾಣದಲ್ಲಿ ಎಲ್ಲ ಮೀಡಿಯಾಗಳಲ್ಲೂ ಕೂಡ ಜನಸ್ಪಂದನ ಯಾತ್ರೆ, ಕೇಸರಿ ಕಹಳೆ ಹೆಂಗೆ ಮೊಳಗಿಸ್ತಾ ಇದ್ದಾರೆ ನೋಡಿ ಬಿಜೆಪಿ ನಾಯಕರು, ಈ ಥರದೆಲ್ಲ ನೀವು ನೋಡಿರ್ಬೋದು. ಈ ಸಮಾವೇಶಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಮೊದಲು ಗಮನ ಹರಿಸೋದಾದರೆ, BS ಯಡಿಯೂರಪ್ಪನವರು ರಾಜೀನಾಮೆ ಕೊಟ್ಟು ಕೆಳಗಿಳಿದ ಬಳಿಕ ಬೊಮ್ಮಾಯಿ ಅವರು CM ಆದ ಬಳಿಕ ಈಗ 1 ವರ್ಷ ಕಂಪ್ಲೀಟ್ ಆಗಿದೆ. ಟೋಟಲ್ ಬಿಜೆಪಿ ಅಧಿಕಾರಕ್ಕೆ ಬಂದು 3 ವರ್ಷ ಆಗ್ತಾ ಇದೆ. ಹೀಗಾಗಿ ಜನಸ್ಪಂದನ ಸಮಾವೇಶ ಅಂತ ನಡೆಸ್ತಾ ಇದೆ. ಜನೋತ್ಸವ ಅಂತ ಅಂದ್ಕೊಂಡಿದ್ರು, ನಾನಾ ಹೆಸರುಗಳು ಚೇಂಜ್ ಆಯಿತು, ನಾನಾ ಕಂಟಕಗಳು ಈ ಸಮಾವೇಶಕ್ಕೆ ಬಂತು, ಕಡೆಗೂ ಕೂಡ ಸಮಾವೇಶವನ್ನು ನಡೆಸಿದ್ದಾರೆ. ಇದರಲ್ಲಿ ಹೈಲೈಟ್ ಆಗಿದ್ದೇನು, ರಾಷ್ಟ್ರೀಯ ನಾಯಕರು ಯಾರಾದರೂ ಬರ್ತಾರ ಅನ್ನೋ ಪ್ರಶ್ನೆ ಇತ್ತಲ್ಲ. ಸ್ಮೃತಿ ಇರಾನಿ ಅವರು ಅಚ್ಚರಿಯ ರೀತಿಯಲ್ಲಿ, ಅಮಿತ್ ಶಾ ಅವರು ಕೂಡ ಕಾಣಿಸ್ಕೊಂಡಿಲ್ಲ, ಅಮಿತ್ ಶಾ ಅವರು ಬರ್ತಾರೆ ಅಂತಿತ್ತು, ಅವ್ರು ಕಾಣಿಸ್ಕೊಂಡಿಲ್ಲ. ಮೋದಿ ಅವರಂತೂ ಮೊನ್ನೆ ಮಂಗಳೂರಿಗೆ ಬಂದು ಹೋಗಿದ್ರು, ಅವರು ಬರೋ ಲೆಕ್ಕಾಚಾರ ಇರಲಿಲ್ಲ. ಯೋಗಿ ಆದಿತ್ಯನಾಥ್ ಅವರು ಬರ್ತಾರ ಅಂತಿತ್ತು, ಅವರು ಕೂಡ ಬರಲಿಲ್ಲ. ಅಚ್ಚರಿಯ ರೀತಿಯಲ್ಲಿ ಸ್ಮೃತಿ ಇರಾನಿಯವರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡರು. ಕರ್ನಾಟಕದ ಬಾವುಟದ ಕಲರ್ನ ಸ್ಯಾರಿಯನ್ನು ಧರಿಸಿ ಅವರು ಮಾತನಾಡಿದ್ರು. ಪ್ರಮುಖವಾಗಿ ಹೈಲೈಟ್ ಆದಂಥ ಅಂಶ ಏನು, ತಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಮಾತಾಡಿದ್ರು. ಆದರೆ ಹೈಲೈಟ್ ಆಗಿರೋ ಅಂಶ, ಅವರು ಪ್ರವೀಣ್ ನೆಟ್ಟಾರು ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಮಾತನಾಡಿದ್ರು. ಪ್ರವೀಣ್ ನೆಟ್ಟಾರು ದೇಶಕ್ಕಾಗಿ ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ ಪಾರ್ಟಿಯವರು ಒಂದು ಮಾತಾಡಲಿಲ್ಲ, ಆ ಸಂದರ್ಭದಲ್ಲಿ ಅದನ್ನು ಖಂಡಿಸಲಿಲ್ಲ ಅಂತ ಹೇಳಿಕೆಯನ್ನು ಕೊಟ್ಟರು. ಸೊ BJP ಇನ್ನೂ ಕೂಡ ಇಂತಹ ವಿಚಾರಗಳನ್ನೇ ಪ್ರಮುಖವಾಗಿ ಮುಂದಕ್ಕೆ ಇಟ್ಕೊಂಡು ಹೋಗ್ತಾ ಇದೆ. ಈ ಸಮಾವೇಶದಲ್ಲೂ ಕೂಡ ಅಷ್ಟೇ, ಉಮೇಶ್ ಕತ್ತಿಯವರ ಫೋಟೋವನ್ನು ಮುಂದಕ್ಕಿಡಲಾಗಿತ್ತು. ಮೊನ್ನೆ ದಿವಂಗತರಾದ್ರಲ್ಲ ಉಮೇಶ್ ಕತ್ತಿ ಅವರು, ಸಚಿವರಾಗಿದ್ದಂಥವರು, ಅವರ ಫೋಟೋವನ್ನು ಮುಂದಕ್ಕೆ ಇಡಲಾಗಿತ್ತು. ಅದರ ಪಕ್ಕದಲ್ಲಿ ಪ್ರವೀಣ್ ನೆಟ್ಟಾರು ಫೋಟೋವನ್ನು ಇಡಲಾಗಿತ್ತು. ಪ್ರವೀಣ್ ನೆಟ್ಟಾರು ಕುಟುಂಬಕ್ಕೆ ಮುಖ್ಯಮಂತ್ರಿ ಕಚೇರಿಯಲ್ಲಿ, ಬೊಮ್ಮಾಯಿ ಅವರ ಆಫೀಸಲ್ಲಿ ಜಾಬ್ ಕೊಡುವ ಭರವಸೆಯನ್ನು ಕೂಡ ಈ ಸಮಾವೇಶದಲ್ಲಿ ಕೊಡಲಾಯಿತು. ಇಲ್ಲಿ 2 ವಿಚಾರ. ಒಂದು, ಪ್ರತಿಪಕ್ಷಗಳು ಕೂಡ ಖಂಡನೆ ವ್ಯಕ್ತಪಡಿಸಲಿಲ್ಲ ಆಗ ಅನ್ನುವಂಥ ಹೇಳಿಕೆ. ಖಂಡನೆ ವ್ಯಕ್ತಪಡಿಸಿದ್ರು ಆಗ ಪ್ರಮುಖವಾಗಿ ಸಿದ್ದರಾಮಯ್ಯ ಅವರು, ಮಟ್ಟಿಗೆ ಕುಮಾರಸ್ವಾಮಿ ಸ್ವಲ್ಪ ಬ್ಯಾಲೆನ್ಸಿಂಗ್ ಆಗಿ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಆ ಸಂದರ್ಭದಲ್ಲಿ ಖಂಡನೆ ವ್ಯಕ್ತಪಡಿಸಿದ್ರು. ಇಂಥ ಘಟನೆಗಳು ಆಗಬಾರ್ದು, ಅತ್ಯಂತ ಕಠಿಣವಾದ ಕ್ರಮ ಆಗಬೇಕು, ತನಿಖೆ ಆಗಬೇಕು ಅಂತ ಹೇಳಿಕೆಗಳನ್ನು ಕೊಟ್ಟಿದ್ರು. ಇರಲಿ, BJPಯವರು ಆ ರೀತಿ ರಾಜಕೀಯ ಕಾರಣಕ್ಕಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು, ಇಲ್ಲಿ ಪ್ರವೀಣ್ ನೆಟ್ಟಾರು ವಿಚಾರವನ್ನು ಮಾತ್ರ ಹೈಲೈಟ್ ಮಾಡ್ತಿರುವ ಸಂಗತಿ. ಇಲ್ಲೂ ಕೂಡ ಸರ್ಕಾರ ಏನು ಟೀಕೆಯನ್ನು ಫೇಸ್ ಮಾಡ್ತಾ ಇದೆ ಅಂದರೆ, ಮುಸ್ಲಿಂ ವ್ಯಕ್ತಿ ಕೂಡ ಒಬ್ಬರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವರು ಮನೆಗೂ ಹೋಗಿಲ್ಲ, ಇವರು ಮನೆಗೆ ಮಾತ್ರ ಹೋಗ್ತಾರೆ, ಅಲ್ಲಿ ಪರಿಹಾರ ಕೊಟ್ಟರು, ಇಲ್ಲಿ ಪರಿಹಾರವನ್ನು ಕೊಡಲ್ಲ. ಈಗ ನೋಡಿದ್ರೆ ಅವ್ರಿಗೆ ಮಾತ್ರ ಕೆಲಸ, ಇವ್ರಿಗೆ ಮಾತ್ರ ಕೆಲಸ ಇಲ್ಲ. ಯಾಕೆ? ಸರ್ಕಾರ ಧರ್ಮಕ್ಕೆ ಸೀಮಿತವಾಗಿ ನಡಿಬಾರ್ದು, ಪಕ್ಷದ ಅಥವಾ ವೈಯಕ್ತಿಕ ಸಿದ್ಧಾಂತಗಳು ಏನೇ ಇರಲಿ, ಪ್ರಜೆಗಳು ರಾಜ್ಯದಲ್ಲಿ ವಾಸ ಮಾಡ್ತಿರೋ ಪ್ರತಿಯೊಬ್ಬರು ಕೂಡ ಪ್ರಜೆಗಳು, ಸಮಾನ ಟ್ರೀಟ್ಮೆಂಟ್ ಇರಬೇಕು ಅನ್ನೋ ಟೀಕೆಯನ್ನು ಸರ್ಕಾರ ಫೇಸ್ ಮಾಡ್ತಾನೆ ಇದೆ. ಇದೇ ಸಂದರ್ಭದಲ್ಲಿ BJP ಮಾತ್ರ ಅಗ್ರೆಸಿವ್ ಆಗಿ ಪ್ರವೀಣ್ ನೆಟ್ಟಾರು ವಿಚಾರವನ್ನು ಮಾತ್ರ ಹೈಲೈಟ್ ಮಾಡ್ತಾ ಹೋಗ್ತಾ ಇದೆ. ಜೊತೆಗೆ BJP ಮುಂದಿನ ಚುನಾವಣೆಗೆ ರಾಜ್ಯ ಸರ್ಕಾರದ ಒಂದಷ್ಟು ಸ್ಕೀಮ್ಗಳು, ಕೇಂದ್ರ ಸರ್ಕಾರದ ಸ್ಕೀಮ್ಗಳು, ಜೊತೆಗೆ ಯಡಿಯೂರಪ್ಪನವ್ರನ್ನ ಅಗ್ರೆಸಿವ್ ಆಗಿ ಮುಂದೆ ಇಟ್ಕೊಂಡು ಲಿಂಗಾಯತ ಮತ ಬ್ಯಾಂಕನ್ನು ಏನು ಯಡಿಯೂರಪ್ಪನವ್ರು BJPಗೆ ತಗೊಂಬಂದಿದ್ದಾರೆ ಅದನ್ನು ಮತ್ತಷ್ಟು ಕನ್ಸಾಲಿಡೇಟ್ ಮಾಡೋದು, ಮೋದಿಯವರ ಇಮೇಜ್, ಜೊತೆಗೆ ಹಿಂದೂ ಕನ್ಸಾಲಿಡೇಷನ್, ಹಿಂದೂ ಮತಗಳ ಧ್ರುವೀಕರಣ, ಈ ವಿಚಾರಗಳನ್ನು ಮೈಂಡಲ್ಲಿ ಇಟ್ಕೊಂಡು ಸ್ಟ್ರಾಟಜಿಯನ್ನು ರೂಪಿಸ್ತಿರೋ ಥರ ಕಾಣಿಸ್ತಾ ಇದೆ. ಯಡಿಯೂರಪ್ಪನವರು ಕೂಡ ಶಪಥವನ್ನು ಮಾಡಿದ್ರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು. ಕಾಂಗ್ರೆಸ್ಸನ್ನು ಯಾವುದೇ ಕಾರಣಕ್ಕೂ ಅಧಿಕಾರಕ್ಕೆ ಬರೋಕ್ಕೆ ಬಿಡೋದಿಲ್ಲ, BJPಯನ್ನು ಅಧಿಕಾರಕ್ಕೆ ತರ್ತೀವಿ, ಅವರು ಕನಸು ಕಾಣ್ತಿದ್ದಾರೆ, ನಾನು ಶಪಥ ಮಾಡ್ತೀನಿ ಅಂತ BS ಯಡಿಯೂರಪ್ಪ ಕೂಡ ವೇದಿಕೆ ಮೇಲಿಂದ ಗರ್ಜಿಸಿದರು. ಈ ಮೂಲಕ ಕೆಳಗೆ ಇಳಿದ್ರೇನಂತೆ,
CM ಸ್ಥಾನದಿಂದ ನಾನೀಗ BJP ಹೈಕಮಾಂಡ್ನ ಭಾಗ, BJP ಸೆಂಟ್ರಲ್ ಪಾರ್ಲಿಮೆಂಟರಿ ಬೋರ್ಡ್ನ ಭಾಗ, ನಾನು ಓಡಾಡ್ತೀನಿ ಪಕ್ಷಕ್ಕಾಗಿ ಅನ್ನೋದನ್ನು ಯಡಿಯೂರಪ್ಪನವರು ಮತ್ತೊಮ್ಮೆ ಸಾರಿ ಹೇಳಿದರು. ಇನ್ನು ಈ ಇಡೀ ಸಮಾವೇಶದ ಸೂತ್ರಧಾರಿಗಳು ಯಾರು? ಡಾಕ್ಟರ್ ಕೆ ಸುಧಾಕರ್ ಅವರು. ನಾವು ಈ ಹಿಂದೆ ಅವರ ಸಂದರ್ಶನ ಮಾಡಿದಂಥ ಟೈಮ್ನಲ್ಲೂ ಕೂಡ ಕೇಳಿದ್ವಿ, ಏನು ಮೂಲ BJP ಅವ್ರಿಗಿಂತ ನೀವೇ ಜಾಸ್ತಿ ಕಾಣಿಸ್ಕೊಳ್ತಾ ಇರ್ತೀರಲ್ಲ ಅನ್ನೋ ಪ್ರಶ್ನೆಯನ್ನು ಕೇಳಿದ್ವಿ. ಹೆಂಗಿದು ಇಷ್ಟೊಂದು ಹೇಗೆ ನೀವು BJPization ಅಥವಾ ಈ ಸ್ಯಾಫ್ರನೈಸೇಷನ್ ಆದ್ರಿ, ಮೂಲ BJP ಅವ್ರಿಗಿಂತ ಅಗ್ರೆಸಿವ್ ಆಗಿ ಹೇಳಿಕೆಗಳನ್ನೆಲ್ಲ ಕೊಡ್ತಿರಲ್ಲ ಸಾವರ್ಕರ್ ವಿಚಾರದಲ್ಲೂ ಅಂತ ಕೇಳಿದಾಗ ಅವ್ರು ಹೇಳಿದರು, ಹಾಗೇನಿಲ್ಲ, ನಮ್ಮ ಒಳಗಡೆ ಆ ಥರದ್ದಿತ್ತು ಅನ್ನೋ ರೀತಿಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು. ಇದನ್ನು ನೋಡಿ ಸಿದ್ದರಾಮಯ್ಯ ಅವರು ಒಂದು ಉತ್ತರವನ್ನು ಕೊಟ್ಟಿದ್ದಾರೆ, ಈಗ ರಿಯಾಕ್ಷನ್ ಕೊಟ್ಟಿದ್ದಾರೆ. ಈ ಹಿಂದೆ ಸುಧಾಕರ್ ಅವರು ಸಿದ್ದರಾಮಯ್ಯ ಅವರ ಸರ್ಕಾರದಲ್ಲಿದ್ದಾಗ ಸಿದ್ದರಾಮಯ್ಯ ಅವರ ಶಿಷ್ಯ ಅಂತೆಲ್ಲ ಗುರುತಿಸ್ಕೊಳ್ತಾ ಇದ್ರಲ್ಲ, ಈಗ ಸುಧಾಕರ್ ಅವರು ಬೊಮ್ಮಾಯಿಯವರ ಕೋರ್ ಟೀಮ್ನ ಭಾಗ, ಬೊಮ್ಮಾಯಿಯವರ ಅತ್ಯಂತ ಆಪ್ತ ವಲಯದಲ್ಲಿ ಅತ್ಯಾಪ್ತರು ಅಂತ ಗುರುತಿಸ್ಕೊಳ್ತಾ ಇದ್ದಾರೆ. ಈ ವಿಚಾರನ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡಿದಾಗ ಸಿದ್ದರಾಮಯ್ಯ ಏನು ಹೇಳಿದ್ರು ಸುಧಾಕರ್ಗೆ? ಸುಧಾಕರ್ ಒಬ್ಬ ಸುಳ್ಳ, ಮಹಾ ಕಳ್ಳ ಅನ್ನುವಂಥ ಹೇಳಿಕೆಯನ್ನು ಕೊಟ್ಟರು. ಸಿದ್ದರಾಮಯ್ಯವರು ಬೈಯೋದರಲ್ಲಿ ಬಹಳ ಕ್ರಿಯೇಟಿವ್, ಅವರು ಬಹಳ ವಿಭಿನ್ನವಾದ ರೀತಿಯಲ್ಲಿ ಬೈಗುಳಗಳನ್ನೆಲ್ಲ ಬಳಸ್ತಾರೆ. ಈಶ್ವರಪ್ಪನವರಂತೂ ಯಾವಾಗ ಸಿಕ್ಕರೂ ಕೂಡ ಏನು ಬಹಳ ಇವರೇ ಅವರ IQ ಟೆಸ್ಟ್ ಮಾಡಿದವ್ರ ಥರ ಆ ಪೆದ್ದ ಅವನು ಅಂತ ಹೇಳಿಕೆಯನ್ನು ಕೊಡ್ತಾರೆ ಸಿದ್ದರಾಮಯ್ಯ ಅವರು. ಅವ್ರ ಸ್ಟೈಲ್ ಇದು. ಈಗ ಸುಧಾಕರ್ ಬಗ್ಗೆ ಕೇಳಿದಾಗಲೂ ಕೂಡ, ಅವರ ಮಾಜಿ ಶಿಷ್ಯನ ಬಗ್ಗೆ ಕೇಳಿದಾಗಲೂ ಕೂಡ ಸುಧಾಕರ್ ಸುಳ್ಳ, ಮಹಾ ಕಳ್ಳ ಅನ್ನುವಂಥ ಹೇಳಿಕೆಯನ್ನು ಸಿದ್ದರಾಮಯ್ಯ ಅವ್ರದ್ದೇ ಆದ ಸ್ಟೈಲ್ನಲ್ಲಿ ಕೊಟ್ಟಿದ್ದಾರೆ. ಇನ್ನು ಸ್ನೇಹಿತರೆ, ಕಳೆದ ಒಂದು ವಾರದಲ್ಲಿ ಬೆಂಗಳೂರಲ್ಲಿ ವಿಪರೀತ ಮಳೆಯಾಗಿ ಬೆಂಗಳೂರು ಎಂಥ ಪರಿಸ್ಥಿತಿಯನ್ನು ಫೇಸ್ ಮಾಡ್ತು. ಭಾರತದಲ್ಲಿ ಮುಂಬೈ ಆರ್ಥಿಕ ರಾಜಧಾನಿ ಇರಬಹುದು, ದಿಲ್ಲಿ ರಾಜಕೀಯ ರಾಜಧಾನಿ ಇರ್ಬೋದು ನಮ್ಮ ದೇಶದ್ದು, ಆದರೆ ದೇಶದ IT ಕ್ಯಾಪಿಟಲ್, ಯುವಜನತೆ ಬಂದು ಕೆಲಸ ಮಾಡ್ತಿರೋ ಜಾಗ, ದೇಶ ವಿದೇಶಗಳ ಯುವಜನತೆ ಬಂದು ಇಲ್ಲಿ ಟೆಕ್ನಾಲಜಿಕಲ್ ಹಬ್ ಆಗಿ ಬೆಂಗಳೂರನ್ನ ಬೆಳೆಸ್ತಿರುವಂಥ ಒಂದು ಪ್ರದೇಶ ಇದು. ಎಂಥ ಪರಿಸ್ಥಿತಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೋಣಿಲಿ ಓಡಾಡುವಂಥ ಪರಿಸ್ಥಿತಿ ನಮ್ಮ ಜನಕ್ಕೆ ಬಂದಿತ್ತು. ತಗ್ಗು ಪ್ರದೇಶಗಳೆಲ್ಲ ವರ್ಷದಿಂದ ವರ್ಷಕ್ಕೆ ಮಳೆ ಬಂದಾಗ ಬೆಂಗಳೂರಿನಲ್ಲಿ ಅತ್ಯಂತ ಕೆಟ್ಟ ಪರಿಸ್ಥಿತಿಯನ್ನು ನೋಡ್ತಾ ಇದೆ. ಒಂದು ದಿನ ಎರಡು ಗಂಟೆ ಕಾಲ ಜೋರಾಗಿ ಮಳೆ ಬಂದರೆ ಸಾಕು, ಬೆಂಗಳೂರಿನ ಪರಿಸ್ಥಿತಿ ಒಂದು ರೀತಿ ಕೊಂಪೆ ರೀತಿ ಆಗಿ ಹೋಗ್ತಾ ಇದೆ. ಇದು ಯಾವ ಸೀಮೆಯ IT ಕ್ಯಾಪಿಟಲ್, ನಾವು ಸ್ಥಳಾಂತರ ಮಾಡ್ತೀವಿ ಇಲ್ಲಿಂದ ಅಂಥೇಳಿ IT ಕಂಪ್ನಿಗಳು ಬೆದರಿಕೆ ಹಾಕೋ ಮಟ್ಟಿಗೆ ಬೆಂಗಳೂರಿನ ಪರಿಸ್ಥಿತಿ ಆಗೋಯ್ತು. ಆ ಸಂದರ್ಭದಲ್ಲಿ ಯಾವಾಗಲೂ ಕೂಡ ಹೈದರಾಬಾದ್ ಮತ್ತು ಬೆಂಗಳೂರು ನಡುವೆ ಕಾಂಪಿಟೇಷನ್ ನಡೀತಾ ಇರುತ್ತಲ್ಲ, ಈ ಕೆ ಚಂದ್ರಶೇಖರ್ ರಾವ್ ಅವರ ಪಕ್ಷದ ನಾಯಕರುಗಳೆಲ್ಲ, ಈ TRSನವರೆಲ್ಲ ಅವಾಗ ಈ ಕಂಪ್ಯಾರಿಸನ್ ಮಾಡೋದು, ಹೈದರಾಬಾದಿಗೆ ಅಂತ ಕರೆಯೋದು, ಕಣಕೋದೆಲ್ಲ ಮಾಡ್ತಾ ಇರ್ತಾರೆ. ಈ ಸಲ ಅವ್ರಿಗೂ ಗೊತ್ತಿತ್ತು ಅನ್ಸುತ್ತೆ, ಅವ್ರ ಹಣೆ ಬರೋ ಕೂಡ ಹೆಂಗೆ ಆಗುತ್ತೆ ಅಂತೇಳಿ. KCR ಮಗ KTR ಏನು ಹೇಳಿದರು, ಹೆಂಗೆಲ್ಲ ಹೇಳಿಬೇಡಿ ಬೆಂಗಳೂರಿಗೆ, ಎಲ್ಲ ನಗರಗಳ ಕತೆ ಹಾಗೆ ಭಾರತದಲ್ಲಿ ಮಳೆ ಬಂದಾಗ ಅದ್ರ ಬಗ್ಗೆ ನಾವು ಆತ್ಮಾವಲೋಕನ ಮಾಡ್ಕೋಬೇಕು ಅಂತ ಹೇಳಿಕೆಯನ್ನು ಕೊಟ್ಟಿದ್ರು. ಅವ್ರಿಗೆ ಗೊತ್ತಿತ್ತು ಅನ್ಸುತ್ತೆ, ಬಹುಶಃ ಹವಾಮಾನ ವರದಿ ಇತ್ತು ಅನ್ಸುತ್ತೆ. ಇವತ್ತು ಈ ವಿಡಿಯೋ ರೆಕಾರ್ಡ್ ಮಾಡೋ ಟೈಮ್ನಲ್ಲಿ ಇವತ್ತು ಬೆಳಗ್ಗೆ ಜೋರಾಗಿ ಮಳೆ ಬಂದು ಹೈದರಾಬಾದ್ನಲ್ಲಿ ಬೆಂಗಳೂರು ಥರದ್ದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆಲ್ಲ ಯಾರು ಕಾರಣ? ಭಾರತದ ನಗರಗಳು ಇಷ್ಟೊಂದು ಹೋಪ್ಲೆಸ್ ಆಗಿ ಡಿಸೈನ್ ಆಗೋಕೆ, ಇಷ್ಟೊಂದು ಕೆಟ್ಟ ಪರಿಸ್ಥಿತಿಯನ್ನು ನೋಡೋಕೆ ಯಾರು ಕಾರಣ? ಭಾರತದಲ್ಲಿ ಮಾತ್ರ ಈ ರೀತಿ ಮಳೆ ಬರೋದಾ? ವಿಶ್ವದ ಮುಂದುವರೆದ ನಗರಗಳಲ್ಲಿ ಮಳೆ ಬರಲ್ವಾ? ಮತ್ತು ಯಾಕೆ ಅಲ್ಲಿ ಇಷ್ಟೊಂದು ಕೆಟ್ಟ ಪರಿಸ್ಥಿತಿ ನಿರ್ಮಾಣ ಆಗೋದಿಲ್ಲ ಪದೇ ಪದೇ? ಇದಕ್ಕೆ ಕಾರಣ ನಮ್ಮ ದೇಶದ ಸಿಟಿ ಪ್ಲಾನಿಂಗ್ ಇದೆಯಲ್ಲ, ಅದರಲ್ಲಿರುವಂಥ ಹುಳುಕುಗಳು. ಮತ್ತು ಸಿಟಿ ಪ್ಲಾನ್ ಮಾಡಿದ್ರೂ ಕೂಡ ಒಂದು ವೇಳೆ ಅವರು ಅದು ಸರಿಯಾಗಿ ಇಂಪ್ಲಿಮೆಂಟ್ ಆಗೋದಿಲ್ಲ. ಸಿಟಿ ಪ್ಲಾನ್ ಪ್ರಕಾರ ಇಲ್ಲಿ ಕಾಲುವೆ ಇರಬೇಕು ಅಂದರೆ ರಿಯಲ್ ಆಗಿ ಹೋಗಿ ನೋಡಿದಾಗ ಕಾಲುವೆ ಇರೋದಿಲ್ಲ. ಕಾಲುವೆ ಮುಚ್ಚಿಬಿಟ್ಟು ಮೇಲೆ ಬಿಲ್ಡಿಂಗ್ ಕಟ್ಟಿರ್ತಾರೆ, ಕೆರೆಗಳನ್ನು ಒತ್ತುವರಿ ಮಾಡಿಬಿಟ್ಟು ಬಿಲ್ಡಿಂಗ್ ಕಟ್ಟಿರ್ತಾರೆ. ಇಂತಹ ಪರಿಸ್ಥಿತಿ ಇದೆ. ಇದಕ್ಕೆ ಕಾರಣ ರೆಗ್ಯುಲೇಟರ್ಗಳು ಭ್ರಷ್ಟರಾಗಿರೋದು. ಅಂದರೆ ಈ BBMP ಆಗಿರ್ಬೋದು, BDA ಆಗಿರ್ಬೋದು, ಅಲ್ಲಿ ಯಾರು ಅಪ್ರೂವಲ್ ಕೊಡಬೇಕು ಕಟ್ಟಡವನ್ನು ಕಟ್ಟೋಕೆ, ಬಳಿಕ ಯಾರು ಮಾನಿಟರ್ ಮಾಡಿ ಸರಿಯಾಗಿ ಕಟ್ಟಿದಾರೆ ಇಲ್ವೋ ಚೆಕ್ ಮಾಡಿಕೊಂಡು ಕ್ರಮ ಕೈಗೊಳ್ಳಬೇಕು, ಅವರೆಲ್ಲರೂ ಕೂಡ ಭ್ರಷ್ಟರಾಗಿರೋದೆ. ಈ ನಗರಗಳು ಯದ್ವಾ ತದ್ವಾ ಬೆಳೆಯೋ ಕಾರಣ, ನಗರಗಳು ಸರಿಯಾದ ವೈಜ್ಞಾನಿಕ ಮಾರ್ಗದಲ್ಲಿ ಬೆಳೆದೇ ಇರೋಕೆ ಕಾರಣ. ಕರ್ನಾಟಕ ಸರ್ಕಾರದಲ್ಲಿ ನಗರಾಭಿವೃದ್ಧಿ ಮಂತ್ರಿ ಯಾರು? ಬೈರತಿ ಬಸವರಾಜು. ಆದರೆ ಅವರಿಗೆ ಬೆಂಗಳೂರು ನಗರಾಭಿವೃದ್ಧಿ ಕೊಟ್ಟಿಲ್ಲ. ಅದನ್ನು ಮುಖ್ಯಮಂತ್ರಿಗಳು ಖುದ್ದು ತಾವೇ ಇಟ್ಕೊಂಡಿದ್ದಾರೆ. ಅದನ್ನು ಹೊರತುಪಡಿಸಿ ಕೂಡ ಮುಖ್ಯಮಂತ್ರಿಗಳ ಬಳಿ ಇರೋ ಖಾತೆಗಳು ಯಾವ್ಯಾವುದು ಅಂತ ನೋಡಿ. ಫಿನಾನ್ಸ್ ಮಿನಿಸ್ಟ್ರು ಕೂಡ ಅವರೇ, ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ ಕೂಡ ಅವ್ರದ್ದೇ, ಗೃಹ ಇಲಾಖೆ ಆಗ ಜ್ಞಾನೇಂದ್ರ ಅವರು ಕೊಟ್ಟಿದ್ರು ಕೂಡ ಅದರಲ್ಲಿ ಇಂಟೆಲಿಜೆನ್ಸನ್ನು ಖುದ್ದು CM ಇಟ್ಕೊಂಡಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯನ್ನು ಅವರೇ ಇಟ್ಕೊಂಡಿದ್ದಾರೆ. ಆಗಲೇ ಹೇಳಿದ ಹಾಗೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಅದು ಕೂಡ ಈಶ್ವರಪ್ಪನವ್ರು ಇಳಿದು ಹೋದ್ಮೇಲೆ ಅದನ್ನು ಕೂಡ ಮುಖ್ಯಮಂತ್ರಿಗಳು ಅವ್ರ ಬಳಿನೇ ಇಟ್ಕೊಂಡಿದ್ದಾರೆ. ಹಾಗೆ ಉಳಿದ ಯಾವುದೇ ಯಾರಿಗೂ ಹಂಚಿಕೆಯಾಗದ ಖಾತೆಗಳಿದ್ರೆ ಅದೆಲ್ಲವನ್ನು ಕೂಡ CM ತಮ್ಮ ಬಳಿನೇ ಇಟ್ಕೊಂಡಿದ್ದಾರೆ. ಅವರು ಮುಖ್ಯಮಂತ್ರಿಯ ಕೆಲಸವನ್ನು ಮಾಡೋದಾ, ಈ 5-6 ಇಲಾಖೆಗಳ ಜವಾಬ್ದಾರಿಯನ್ನು ನಿಭಾಯಿಸೋದಾ? ಈ ಪ್ರಶ್ನೆ ಬರುತ್ತೆ. ಬೆಂಗಳೂರು ನಗರಾಭಿವೃದ್ಧಿ ಎಷ್ಟು ಮುಖ್ಯವಾದ ಪೋರ್ಟ್ಫೋಲಿಯೋ, ಅದು ಕೂಡ ಅವ್ರ ಕೈಲಿ. ಫಿನಾನ್ಸ್ ಮಿನಿಸ್ಟ್ರಿ ಕೂಡ ಅವ್ರ ಕೈಲಿ, ಗೃಹ ಇಲಾಖೆ, ಇಂಟೆಲಿಜೆನ್ಸ್ ಕೂಡ ಅವ್ರ ಕೈಲಿ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಅವ್ರ ಕೈಲಿ.
ಹಂಚಿಕೆ ಆಗದೆ ಉಳಿದಿರೋ ಇತರ ಇಲಾಖೆಗಳು ಕೂಡ ಅವ್ರ ಕೈಲಿ. ಇಂಥ ಪರಿಸ್ಥಿತಿ ಇದ್ದಾಗ ಯಾವುದನ್ನಂತ ಫೋಕಸ್ ಮಾಡ್ತಾರೆ? ಬೆಂಗಳೂರು ನಗರಾಭಿವೃದ್ಧಿಗೆ ಪ್ರತ್ಯೇಕ ಮಂತ್ರಿ ಇದ್ದರೆ ಏನಾಗ್ತಾ ಇತ್ತು ಅನ್ನುವಂಥ ಪ್ರಶ್ನೆಯಲ್ಲಿ ಖಂಡಿತವಾಗ್ಲೂ ಕೂಡ ಮೂಡುತ್ತೆ. ಮೋದಿಯವ್ರನ್ನ ನೋಡಿ ಯಾರು ಕಲಿಬೋದಲ್ಲ ಇವರು? ಈಗ ಒಬ್ಬ ಮುಖ್ಯಮಂತ್ರಿ ಆಗಿದ್ದವರು ಓಕೆ, ಇಂಟೆಲಿಜೆನ್ಸ್ ಇಟ್ಕೊಂಡ್ರೆ ಓಕೆ, ಈ ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ ಅದನ್ನು ಇಟ್ಕೊಂಡ್ರು ಕೂಡ ಓಕೆ. ಗುಜರಾತಲ್ಲಿ ನರೇಂದ್ರ ಮೋದಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಯಾವ ಮಾಡೆಲನ್ನು ಫಾಲೋ ಮಾಡ್ತಾ ಇದ್ರು? ಈಗ ಪ್ರಧಾನಿ ಆದಮೇಲೆ ಕೂಡ ಯಾವ ಮಾಡೆಲನ್ನು ಫಾಲೋ ಮಾಡ್ತಾರೆ? ಸೂಕ್ತ ಕ್ಯಾಂಡಿಡೇಟನ್ನು ಮಂತ್ರಿಗಳನ್ನಾಗಿ ಮಾಡಿಕೊಂಡು ಅದರ ಉಸ್ತುವಾರಿನ ನೋಡ್ಕೋಬೇಕು. ಅದು ಪ್ರಮುಖವಾಗಿರುವಂಥ ಜವಾಬ್ದಾರಿ. ಅದು ಬಿಟ್ಟು 10 ಇಲಾಖೆಗಳನ್ನು ತಾವೇ ಮೈ ಮೇಲೆ ಹಾಕೊಳ್ಳೋದು, ಯಾವುದನ್ನು ಯಾವಾಗಂತ ನೋಡ್ಕೊಳ್ಳೋಕೆ ಸಾಧ್ಯ? ಈಗ ಪ್ರಧಾನಮಂತ್ರಿಗಳು ಎಷ್ಟು ಇಲಾಖೆಯನ್ನು ಅವ್ರು ಇಟ್ಕೊಂಡಿದ್ದಾರೆ? ಯಾವುದಾದ್ರೂ ಕೂಡ ಅವ್ರು ಬಜೆಟ್ ಮಾಡಿಸಿದಾರ? ಯಾವ ಇಲಾಖೆಯನ್ನು ಅವ್ರು ನಿಭಾಯಿಸ್ತಾರೆ? ಹೌದು, ಈ ಅಟಾಮಿಕ್ ಎನರ್ಜಿ, ಸ್ಪೇಸು, ಆಡಳಿತ ಮತ್ತು ಸಿಬ್ಬಂದಿ ಇಲಾಖೆ, ಇಂಟೆಲಿಜೆನ್ಸ್ ಇದನ್ನೆಲ್ಲ ಅವ್ರ ಕಂಟ್ರೋಲಲ್ಲಿ ಇಟ್ಕೊಂಡಿರ್ತಾರೆ. ಅದೆಲ್ಲ ಸಹಜ ಕೂಡ. ಅದನ್ನು ಹೊರತುಪಡಿಸಿ ಪ್ರಮುಖ ಖಾತೆಗಳು, ದುಡ್ಡು ಓಡಾಡೋ ಖಾತೆಗಳನ್ನು ನಾನು ಇಟ್ಕೊಳ್ತೀನಿ, ಪ್ರಭಾವ ಇರೋ ಖಾತೆಗಳನ್ನು ನಾನು ಇಟ್ಕೊಳ್ತೀನಿ, ಬಜೆಟ್ ನಾನೇ ಮಾಡಿಸ್ಬೇಕು, ಈ ಥರದ ಆಲೋಚನೆಯಿಂದ ಪವರ್ಫುಲ್ CM ಆಗ್ಬೋದು, ಎಲ್ಲ ಸೈನ್ ನನ್ನ ಹತ್ರನೇ ಬರಬೇಕು ಅಂತ ಆಗ್ಬೋದು. ಆದರೆ ಎಷ್ಟು ಎಫಿಷಿಯೆಂಟ್ ಆಗಿ ಸರ್ಕಾರ ನಡೆಯುತ್ತೆ ಅನ್ನೋ ಪ್ರಶ್ನೆ ಕೂಡ ಮೂಡುತ್ತೆ. ಅಥವಾ ನಂಬಿಕಸ್ಥರು ಯಾರೂ ಇಲ್ವಾ ಈ ಖಾತೆಗಳನ್ನು ನಿಭಾಯಿಸೋಕೆ ನಿಮ್ಮ ಸರ್ಕಾರದಲ್ಲಿ? ನಾನು ಇಟ್ಕೊಂಡ್ರೆ ಮಾತ್ರ ಓಕೆ, ಬೇರೆಯವ್ರ ಇಟ್ಟರೆ ಏನು ಮಾಡ್ತಾರೋ ಅನ್ನೋಂಥ ಭಯ ಇರುತ್ತಾ? ಯಾವ ಕಾರಣಕ್ಕಾಗಿ ಅನ್ನೋ ಪ್ರಶ್ನೆಯಲ್ಲಿ ಕೇಳಲೇಬೇಕಾಗತ್ತೆ. ಬೆಂಗಳೂರು ಈ ಥರ ಮುಳುಗಿ ಹೋಗ್ತಿರ್ಬೇಕಾದ್ರೆ ಬೆಂಗಳೂರು ಉಸ್ತುವಾರಿ ಸಚಿವರು ಕೂಡ CM, ಬೆಂಗಳೂರು ನಗರಾಭಿವೃದ್ಧಿ ಮಂತ್ರಿ ಕೂಡ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರೇ. ಹೀಗಾಗಿ ಈ ವಿಚಾರದಲ್ಲಿ ಅವರು ಆತ್ಮಾವಲೋಕನ ಮಾಡ್ಕೋಬೇಕಾಗತ್ತೆ. ಇನ್ನು ರಾಷ್ಟ್ರ ಮಟ್ಟಕ್ಕೆ ಹೋದರೆ ಕಾಂಗ್ರೆಸ್ ಈಗ ಭಾರತ್ ಜೋಡೋ ಅಂತ ಯಾತ್ರೆ ಮಾಡ್ತಾ ಇದೆ. ಈ ಯಾತ್ರೆ ಸ್ವಲ್ಪ ಸೌಂಡ್ ಆಗ್ತಾ ಇದೆ, ಆದರೆ ಬೇರೆ ಕಾರಣಕ್ಕೂ ಜಾಸ್ತಿ ಸೌಂಡ್ ಆಗ್ತಾ ಇದೆ. ಇದರಲ್ಲಿ ಕಾಂಗ್ರೆಸ್ ಪರವಾಗಿ ಏನಾದರೂ ಒಂದು ಮೊಮೆಂಟಮ್ ಕ್ರಿಯೇಟ್ ಮಾಡ್ಬೋದು ಅನ್ನೋ ಉದ್ದೇಶ ಇಟ್ಕೊಂಡು ಇವರು ಮಾಡ್ತಾ ಇದ್ದಾರೆ. ಬಹಳ ದೊಡ್ಡ ಪ್ರಮಾಣದ ಪ್ಲಾನಿಂಗ್ ಎಲ್ಲ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಹೇಳ್ತೀವಿ ಇದಕ್ಕೆ ಅರೇಂಜ್ಮೆಂಟ್ ಎಷ್ಟೆಲ್ಲ ಇದೆ ಅಂತ ನಿಮಗೆ ಹೇಳ್ತೀವಿ ಈಗ ಸ್ವಲ್ಪ ಹೊತ್ತಲ್ಲಿ. ಬಟ್ ಬೇರೆ ಕಾರಣಕ್ಕೇ ಜಾಸ್ತಿ ಸುದ್ದಿ ಆಗ್ತಾ ಇದೆ. BJP ಅವರು ಇದರಲ್ಲಿ ಹುಡುಕಿ ತೆಗಿತಾ ಇದ್ದಾರೆ ಏನು ಸಿಗುತ್ತೆ ಅಂಥೇಳಿ. ಮೊದಲಿಗೆ ಏನು ಸುದ್ದಿ ಆಯಿತು? ರಾಹುಲ್ ಗಾಂಧಿಯ 41,000 ರೂಪಾಯಿನ ಬರ್ಬೇರಿ T-ಶರ್ಟ್ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಯಿತು. ರಾಹುಲ್ ಗಾಂಧಿ ಹಿಂದೆ ಇದೇ ಬ್ರ್ಯಾಂಡ್ನ ಜಾಕೆಟ್ ಹಾಕೊಂಡಿದ್ದು ಸುದ್ದಿ ಆಗಿತ್ತು. ತುಂಬ ಜನ ಪ್ರಶ್ನೆ ಕೇಳ್ಬೋದು, ರಾಹುಲ್ ಗಾಂಧಿ 50,000 ಶರ್ಟ್ ಹಾಕೊಳ್ಳಿ, 1,00,000 ಹಾಕೊಳ್ಳ್ರಿ, ಇವ್ರಿಗೆ ಏನು ಸಮಸ್ಯೆ ಅಂತ ಪ್ರಶ್ನೆ ಕೇಳ್ಬೋದು. ಆದರೆ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಇತ್ತೀಚೆಗೆ ಏನಂತ ತೋರಿಸ್ಕೊಳ್ಳುತ್ತೆ? ನಾವು ಸ್ವಲ್ಪ ಸೆಂಟರ್ ಲೆಫ್ಟ್, ನಾವು ಸ್ವಲ್ಪ ಈ ಬಡವರ ಪರ, ನಾವು ಬಡವರ ಕಷ್ಟ ನಮಗೆ ಅರ್ಥ ಆಗುತ್ತೆ, ನಾವು ಸೋಷಿಯಲಿಸ್ಟ್ಗಳು, ಸಮಾಜವಾದಿಗಳು ಅಂತ ಹೇಳ್ಕೊಳ್ತಾರೆ. ಇತ್ತೀಚೆಗಂತೂ ಸಮಾಜವಾದಿ ಸೋಷಿಯಲಿಸ್ಟ್ಗಿಂತ ಹೆಚ್ಚಾಗಿ ನಾವು ಸಮತಾವಾದಿಗಳು, ಕಮ್ಯುನಿಸ್ಟ್ರು ಅನ್ನೋ ರೀತಿಯಲ್ಲಿ ಕಾಂಗ್ರೆಸ್ ಟರ್ನನ್ನು ತೆಗೆದುಕೊಳ್ತಾ ಇದೆ ರಾಹುಲ್ ಗಾಂಧಿ ಅಂಡರ್ನಲ್ಲಿ. ಅವರ ಟೀಮ್ನಲ್ಲೆಲ್ಲರೂ ಕೂಡ ಹೆಚ್ಚಾಗಿ ಸ್ವಲ್ಪ ಈ ಮಾಜಿ ಎಡಪಂಥೀಯರು ಇವರು ಜಾಸ್ತಿ ಕಾಣಿಸ್ಕೊಳ್ತಾ ಇದ್ದಾರೆ. ಹಿಂಗಿರೋ ಸಂದರ್ಭದಲ್ಲಿ ಆ ಪಕ್ಷವನ್ನು ಮುನ್ನಡೆಸ್ತಿರೋ ವ್ಯಕ್ತಿ 41,000 ರೂಪಾಯಿ ಬೆಲೆ ಬಾಳೋ ಶರ್ಟ್ ಹಾಕೊಂಬಂದ್ರೆ, ರಾಹುಲ್ ಗಾಂಧಿ 1,00,000 ಚಿನ್ನ ಸರ ಹಾಕೊಂಡ್ರು ಕೂಡ ಯಾರು ಕೇಳ್ತಿರ್ಲಿಲ್ಲ. ಅದಕ್ಕಷ್ಟು ಬೆಲೆ ಇರುತ್ತೆ. ಬಂಗಾರನೇ ರೇಟ್ ಇರುತ್ತೆ, ಅದನ್ನು ಕಬ್ಬಣದ ಹಾಕೊಳಕ್ಕಾಗತ್ತಾ ಅನ್ನೋ ಪ್ರಶ್ನೆ, ಒಂದು ಸಮಾಧಾನ. ರಾಹುಲ್ ಗಾಂಧಿ 1,50,000 ಐಫೋನ್ ಯೂಸ್ ಮಾಡ್ತಿದ್ರೆ ಯಾರೂ ತಲೆ ಕೆಡಿಸ್ಕೊಳ್ತಿರಲಿಲ್ಲ. ಆ ಫೋನಿಗೆ ಅಷ್ಟು ರೇಟ್ ಇದೆ, ಯೂಸ್ ಮಾಡ್ತಾರೆ, ಫೋನ್ ಬೇಕಾಗುತ್ತೆ ಅಂಥೇಳಿ. ರಾಹುಲ್ ಗಾಂಧಿ ಸ್ಪೋರ್ಟ್ಸ್ ವಾಚ್ ಕಟ್ಕೊಳ್ತಾರೆ, ಅದು 10, 30, 40,000, 40,000, 50,000 ಇರುತ್ತೆ. ಅದಕ್ಕೂ ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಒಂದು ಶರ್ಟನ್ನು 40,000-50,000 ರೂಪಾಯಿ ಶರ್ಟನ್ನು, ಅದು ಕೂಡ ಬ್ರಿಟಿಷ್ ಲಕ್ಸುರಿ ಬ್ರ್ಯಾಂಡ್ನ ಶರ್ಟನ್ನು ಹಾಕ್ಕೊಳ್ತಾರೆ. ಈ ಹಿಂದೆ ಜಾಕೆಟ್ ಹಾಕೊಂಡಾಗಲೂ ಕೂಡ ಅದೇ ಬ್ರ್ಯಾಂಡ್ದೊಂದು 62,000 ರೂಪಾಯಿ ಜಾಕೆಟ್ ಹಾಕ್ಕೊಂಡಿದ್ರು. ಇದೆಲ್ಲವೂ ಕೂಡ ಅವರ ಕಳಕಳಿ, ಕಾಳಜಿ ಅಥವಾ ಅವರ ಸಮಾಜವಾದ, ಸಮತಾವಾದ ಸಿದ್ಧಾಂತದಲ್ಲಿ ಅಷ್ಟೇ, ಅಳವಡಿಸಿಕೊಳ್ಳೋದ್ರಲ್ಲಿ ತಾನು ಅಷ್ಟು ಸಿಂಪಲ್ ಅಲ್ಲ ಅನ್ನೋ ಸಂಕೇತವನ್ನು ಮತದಾರರಿಗೆ ರವಾನೆ ಮಾಡುತ್ತೆ. ಇದು ಪಬ್ಲಿಕ್ ಲೈಫಲ್ಲಿದ್ದಾಗ ಎರಡೂ ಥರ ಮಾತಾಡ್ತೀನಿ ಅನ್ನೋಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ ನರೇಂದ್ರ ಮೋದಿಯವರಿಗೆ ಸೂಟ್ ಬೂಟ್ನ ಸರ್ಕಾರ ಅಂಥೇಳಿ ರಾಹುಲ್ ಗಾಂಧಿ ಹೇಳಿದರು. ನರೇಂದ್ರ ಮೋದಿಯವರು ಒಂದು ಸೂಟ್ ಹಾಕ್ಕೊಂಡಿದ್ರು, ಅದು ಕೂಡ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಆ ಟೈಮ್ನಲ್ಲಿ. ಅದು ಚಿನ್ನದ ದಾರದಲ್ಲಿ ನರೇಂದ್ರ ಮೋದಿ ಅಂತ ದೂರದಿಂದ ನೋಡಿದಾಗ, ಲೈನು ಹತ್ತಿರ ನೋಡಿದಾಗ ಅಲ್ಲಿ ಹೆಸರಿದೆ. ಇದು 10 ಲಕ್ಷದ 12 ಲಕ್ಷದ ಸೂಟು ಅಂತ ಕಾಂಗ್ರೆಸ್ ಟೀಕೆ ಟಿಪ್ಪಣಿಗಳನ್ನು ಮಾಡಿತ್ತು. ಆ ಸಂದರ್ಭದಲ್ಲೂ ಕೂಡ ನರೇಂದ್ರ ಮೋದಿಯವರು ಬಹಳ ಟೀಕೆಗೆ ಗುರಿಯಾಗಿದ್ದರು ಕಾಂಗ್ರೆಸ್ನಿಂದ, ಹಾಗೂ ಒಂದಷ್ಟು ಮಟ್ಟಿಗೆ ಸಾರ್ವಜನಿಕ ವಲಯದಲ್ಲೂ ಕೂಡ ಅವರ ಆ ಲಕ್ಸುರಿ ಸೂಟ್ ಸಾಕಷ್ಟು ಟೀಕೆ ಗುರಿಯಾಗಿತ್ತು. ಅದಾದ ಬಳಿಕ BJP ಕೂಡಲೇ ತನ್ನ ಟ್ರ್ಯಾಕನ್ನು ಚೇಂಜ್ ಮಾಡಿತ್ತು. ಆ ಸೂಟನ್ನು ಹರಾಜಿಗೆ ಹಾಕಿ ಅದರ ಬಂದ ದುಡ್ಡಲ್ಲಿ ಗಂಗಾ ಶುದ್ಧೀಕರಣಕ್ಕದನ್ನು ಕೊಡ್ತೀವಿ ಅಂತ BJP ನರೇಂದ್ರ ಮೋದಿಯವರ ಕಚೇರಿ ಅದನ್ನು ಅನೌನ್ಸ್ ಮಾಡಿತ್ತು. ಆದರೆ ಇಂಥ ವಿಚಾರದಲ್ಲಿ ಟೀಕೆ ಮಾಡುವ ರಾಹುಲ್ ಗಾಂಧಿ ತಾವು ಮಾತ್ರ 60,000 ಜಾಕೆಟ್, 42,000 T-ಶರ್ಟ್ಗಳನ್ನು ಧರಿಸ್ಕೊಂಡು ಓಡಾಡಿದ್ರೆ ಅದು ಏನು ತೋರಿಸುತ್ತೆ? ಇದು ಯಾವ ರೀತಿಯ ಸಮತಾವಾದ, ಸಮಾಜವಾದ ಅನ್ನೋ ಪ್ರಶ್ನೆ ಮೂಡೋ ಕಾರಣ ಆಗುತ್ತೆ. ನೋಡ್ರಿ, ನಾನು ಮಹಾರಾಜ,
ನನ್ನ ಜೀವನ ಮಹಾರಾಜನ ಜೀವನ, ಆದರೆ ನನ್ನ ಮೈಂಡ್ ಇದೆಯಲ್ಲ, ಮೈಂಡ್ ಅದು ಸಮತಾವಾದಿ ಮೈಂಡ್, ಸಮಾಜವಾದಿ ಮೈಂಡ್. ನಾನು ಅಧಿಕಾರಕ್ಕೆ ಬಂದರೆ ಆ ರೀತಿ ನಡ್ಕೊಳ್ತೀನಿ. ಆದರೆ ನನ್ನ ಲೈಫ್ ಸ್ಟೈಲ್ ಬಿಟ್ಟುಬಿಡಿ. ಅದು ಅದರಲ್ಲಿ ನನ್ನ ಲೈಫ್ ಸ್ಟೈಲಲ್ಲೂ ಕೂಡ ಸಮಾಜವಾದ ಸಮತಾವಾದ ಯಾಕೆ ಹುಡ್ತೀರಿ ಅಂತ ಕೇಳಿದ್ರೆ ಭಾರತದ ರಾಜಕಾರಣದಲ್ಲಿ ಅದು ವರ್ಕೌಟ್ ಆಗೋ ಲಕ್ಷಣ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಈ ವಿಚಾರ ಕೇವಲ ರಾಹುಲ್ ಗಾಂಧಿಗೆ ಮಾತ್ರ ಅನ್ವಯ ಆಗಲ್ಲ. ಈ ವಿಚಾರ ರಾಹುಲ್ ಗಾಂಧಿಗೂ ಅನ್ವಯ ಆಗುತ್ತೆ, BJPಗೂ ಅನ್ವಯ ಆಗುತ್ತೆ, ನರೇಂದ್ರ ಮೋದಿ ಅವ್ರಿಗೂ ಅನ್ವಯ ಆಗುತ್ತೆ, ಅಥವಾ ಯಾವುದೇ ಜನಪ್ರತಿನಿಧಿ ಈ ಭಾರತದ ರಾಜಕಾರಣದಲ್ಲಿ ಜನರ ವಿಶ್ವಾಸವನ್ನು ಗಳಿಸ್ಕೋಬೇಕು ಅಂತ ಹೇಳಿದ್ರೆ, ಜನರಲ್ಲಿ ಒಬ್ಬರನ್ನಾಗಿ ತಮ್ಮನ್ನು ತಾವು ಪ್ರೊಜೆಕ್ಟ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವರ ರೀತಿ ನೀತಿಯನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಅವರ ಏನು ಆ ಫೀಲಿಂಗ್ ಇದೆ, ಜನರ ಫೀಲಿಂಗ್, ಅದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಅವರು ಬದುಕೋ ರೀತಿಯನ್ನು ಕೂಡ ನೋಡಬೇಕಾಗತ್ತೆ. ತಮ್ಮ ಪಬ್ಲಿಕ್ ಇಮೇಜ್, ತಮ್ಮ ಸಾರ್ವಜನಿಕ ಜೀವನದಲ್ಲಿ ನಾವು ಯಾವ ರೀತಿ ಇರ್ತೀವಿ, ನಾವು ಯಾವ ರೀತಿ ಕಾಣಿಸ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ಕೂಡ ಗಮನವನ್ನು ನೀಡಬೇಕಾಗತ್ತೆ. ಏನು ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ ಮತ್ತೊಂದು ಕಾರಣಕ್ಕೂ ಕೂಡ ದೊಡ್ಡ ಪ್ರಮಾಣದಲ್ಲಿ ನೆಗೆಟಿವ್ ಸುದ್ದಿಗೆ ಗ್ರಾಸ ಆಯಿತು. ಅದು ಏನು ಅಂತ ಹೇಳಿದ್ರೆ, ಇವರು ತಮಿಳುನಾಡಲ್ಲಿ ಒಬ್ಬರು ಪಾಸ್ಟರ್ ಅಥವಾ ಪಾದ್ರಿ ಜಾರ್ಜ್ ಪನ್ನಯ್ಯ ಅಂತ ಅವ್ರನ್ನ ಭೇಟಿಯಾದರು. ಇವರು ಈ ಹಿಂದೆ ಕೂಡ ಸಾಕಷ್ಟು ವಿವಾದಿತ ಹೇಳಿಕೆಗಳನ್ನು ಕೊಟ್ಟು ಸುದ್ದಿಯಾಗಿದ್ದರು. ಸಾಕಷ್ಟು ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಹಾಗೆ, ಹಿಂದೂ ಸಂಸ್ಕೃತಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಹೇಳಿಕೆಗಳನ್ನು ಕೊಟ್ಟು ಟೀಕೆಗೆ ಗುರಿಯಾಗಿದ್ದಂಥ ಒಬ್ಬ ಪಾಸ್ಟರ್, ಇವರು ಪಾದ್ರಿ ಅಂತ ಅಂದ್ಕೊಳ್ಳಿ, ಕ್ರೈಸ್ತ ಪಾದ್ರಿ ಅಂತ ಅಂದ್ಕೊಳ್ಳಿ. ಅವ್ರನ್ನ ರಾಹುಲ್ ಗಾಂಧಿ ಭೇಟಿಯಾಗಿದ್ದರು. ಆ ಸಂದರ್ಭದಲ್ಲಿ ಅವ್ರ ಒಳಗೆ ಕೂತ್ಕೊಂಡು ಮಾತಾಡ್ತಿರೋ ಒಂದು ವಿಡಿಯೋ ಲೀಕ್ ಆಯಿತು. ಅದರಲ್ಲಿ ಏನಿತ್ತು, ರಾಹುಲ್ ಗಾಂಧಿ ಕೇಳ್ತಾ ಇದ್ದಾರೆ ಅವ್ರ ಹತ್ರ, ಯೇಸು ಕ್ರಿಸ್ತ ಏನವರು, ದೇವರ ಸ್ವರೂಪನ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಆ ಪಾದ್ರಿ ಏನು ಹೇಳ್ತಿದ್ದಾರೆ, ಅವ್ರು ರಿಯಲ್ ದೇವರು, ಅವರು ಸುಮ್ಮನೆ ಈ ಶಕ್ತಿ ಎಲ್ಲ ಇರ್ತಾರಲ್ಲ ಆ ಥರ ಅಲ್ಲ, ಅವರು ರಿಯಲ್ ದೇವರು ಅವರು ಅಂತ ಹೇಳ್ತಿರುವಂಥ ವಿಡಿಯೋ ಸಾಕಷ್ಟು ವೈರಲ್ ಆಯಿತು. ರಾಹುಲ್ ಗಾಂಧಿಗೆ ಎಂಥ ಆಸಕ್ತಿ ನೋಡಿ, ಎಂತೆಂಥ ಪ್ರಶ್ನೆಗಳನ್ನು ಕೇಳ್ತಿದ್ದಾರೆ ನೋಡಿ ಅಂತ ಕೆಲವರು ಹೇಳಿದ್ರೆ, ಇನ್ನು ಕೆಲವರು ರಾಹುಲ್ ಗಾಂಧಿಯ ಈ ಕನ್ಫ್ಯೂಷನ್ನು, ಈ ಪ್ರಶ್ನೆ, ಈ ಕ್ವಶನ್ಗಳು, ರಾಹುಲ್ ಗಾಂಧಿಯ ಈ ಗೊಂದಲ ಕಾಂಗ್ರೆಸ್ಸನ್ನು ವಿಲ ಮಾಡ್ತಾ ಇದೆ ಅನ್ನೋ ರೀತಿಯ ಕೂಡ ಟೀಕೆ ಟಿಪ್ಪಣಿಗಳನ್ನು ಮಾಡಲಾಯಿತು. BJP ಕ್ವಿಕ್ ಆಗಿ ಈ ವಿಚಾರವನ್ನು ಕ್ಯಾಚ್ ಮಾಡ್ಕೊಳ್ತು. ಏನು ಹೇಳ್ತು, ಭಾರತ್ ತೋಡೋ ಐಕಾನ್ಗಳೊಂದಿಗೆ ಸೇರಿಕೊಂಡು ರಾಹುಲ್ ಗಾಂಧಿ ಇದು ಯಾವ ಸೀಮೆಯ ಭಾರತ್ ಜೋಡೋ ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆಯನ್ನು BJP ಕೇಳ್ತು. ಏನೋ ರಾಹುಲ್ ಗಾಂಧಿ ಅವರಿಗೆ ಇದೇ ಯಾತ್ರೆ ಟೈಮ್ನಲ್ಲಿ ನೀವು ನೋಡಿದ್ರೆ ಅಧ್ಯಕ್ಷ ಹುದ್ದೆಗೆ ಬನ್ನಿ, ಸ್ಪರ್ಧೆ ಮಾಡಿ ಅಂತ ಹೇಳಿದ್ರೆ, ಪಾರ್ಟಿಯವ್ರು ಕರೆದ್ರೆ ನಾನು ಬರಲ್ಲ ಅಂತ ಓಡ್ತಾ ಇದ್ದೀರಿ. ಇಲ್ಲಿ ನೋಡಿದ್ರೆ ಭಾರತ್ ಜೋಡೋ ಯಾತ್ರೆ ಅಂತೇಳಿ ಈ ಯಾತ್ರೆಯನ್ನು ಲೀಡ್ ಮಾಡ್ತಾ ಇದ್ದೀರಿ, ಏನು ನಿಮ್ಮ ಕತೆ ಅಂತ ಕೇಳಿದಕ್ಕೆ ನಾನೆಲ್ಲಿ ಲೀಡ್ ಮಾಡ್ತಾ ಇದ್ದೀನಿ, ಕಾಂಗ್ರೆಸ್ ಪಾರ್ಟಿಯ ಮೆಂಬರ್ ಅಷ್ಟೇ ನಾನು. ಇಲ್ಲಿ ಇವರೆಲ್ಲ ಯಾತ್ರೆಗೆ ಹೋಗ್ತಾ ಇದ್ರು, ನಾನು ಬಂದು ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಪಾಲ್ಗೊಂಡಿದ್ದೀನಿ ಅಷ್ಟೇ. ನೀವು ನನ್ನನ್ನು ಫೋಕಸ್ ಮಾಡಿದ್ರೆ, ನನ್ನನ್ನು ಹೈಲೈಟ್ ಮಾಡಿದ್ರೆ ನನ್ನ ತಪ್ಪಲ್ಲ, ಅದು ನಿಮ್ಮ ಪ್ರಾಬ್ಲಮ್ ಅಂತ ಮೀಡಿಯಾದ ಮೇಲೇ ಹೇಳಿದ್ರು. ನೀವು ಏನು ಸ್ಪರ್ಧೆ ಮಾಡ್ತೀರಾ ಇಲ್ವಾ, ನಿಮಗೇನು ಕ್ಲಾರಿಟಿ ಇಲ್ವಾ ಕೇಳಿದಕ್ಕೆ, ನನಗೆ ಕ್ಲಾರಿಟಿ ಇದೆ, ಡಿಸಿಷನ್ ತಗೊಂಡಾಗಿದೆ ನಾನು, ಎಲೆಕ್ಷನ್ ಆದ ನಿಮಗೆ ಗೊತ್ತಾಗುತ್ತೆ ಪಕ್ಷದ್ದು ಅಂತ ರಾಹುಲ್ ಗಾಂಧಿ ಹೇಳಿಕೆಯನ್ನು ಕೊಟ್ಟರು. ಏನೋ ಆಗಲೇ ಹೇಳಿದ್ವಲ್ಲ, ಭಾರತ್ ಜೋಡೋ ಯಾತ್ರೆಗೆ ಭಯಂಕರ ತಯಾರಿಗಳನ್ನು ಮಾಡಿಕೊಳ್ಳಲಾಗಿದೆ. ಹೆಂಗೆ ಅಂತ ಹೇಳಿದ್ರೆ ಕೆಲವೊಂದೆಲ್ಲ 5 ಸ್ಟಾರ್ ಪ್ರಿಪ್ರೇಷನ್ ಕೂಡ ಆಗಿದೆ. ಎಲ್ಲಿ ವಾಸ್ತವ್ಯ ಹೂಡ್ತಾರೆ ಈ ಭಾರತ್ ಜೋಡೋ ಯಾತ್ರೆ ಟೈಮ್ನಲ್ಲಿ ನಾಯಕರೆಲ್ಲ ರೋಡ್ ಮೇಲೆ ಹೋಗ್ತಾ ಇರ್ತಾರಲ್ಲ, ಇದಕ್ಕಾಗಿ 60 ಕಂಟೈನರ್ ಟ್ರಕ್ಗಳನ್ನು ರೆಡಿ ಮಾಡಲಾಗಿದೆ. ಈ ಕಂಟೈನರ್ ಟ್ರಕ್ಗಳು ಹೆಂಗೆ ಅಂದರೆ ಚಲಿಸುವ ಮನೆಗಳ ಥರ. ಅದ್ರ ಒಳಗಡೆ ಯಾತ್ರೆ ಹೋಗೋದು, ಅದಾದಮೇಲೆ ವಿಶ್ರಾಂತಿ ಪಡಿಬೇಕಾದ್ರೆ ಟ್ರಕ್ ಒಳಗೆ ಸೇರ್ಕೊಳ್ಳೋದು. ಅದರೊಳಗಡೆ TV, ಏರ್ ಕಂಡೀಷನ್ಡ್ ವ್ಯವಸ್ಥೆ, ಹಾಗೆ ಸೋಫಾ, ಬೆಡ್ ಎಲ್ಲವೂ ಕೂಡ ಇರುತ್ತೆ. ರಾಹುಲ್ ಗಾಂಧಿ ಅವರಿಗೆ ಕೊಡಲಾಗಿರುವಂಥ ಕಂಟೈನರ್ನಲ್ಲಿ ಒಂದೇ ಬೆಡ್ ಇದೆ, ಸೋಫಾ, ಆ ರೀತಿಯೆಲ್ಲ ವ್ಯವಸ್ಥೆ ಇದೆ. ಕೆಲ ನಾಯಕರಿಗೆ 2 ಶೇರಿಂಗು, ಕೆಲವೊಂದು 5 ಶೇರಿಂಗು, ಈ ಥರ ಕೂಡ ವ್ಯವಸ್ಥೆಯನ್ನು ಮಾಡಿದಾರಂತೆ. ಹಾಗೆ ಒಂದು ಮೊಬೈಲ್ ಟಾಯ್ಲೆಟ್ ಕೂಡ ಇದೆ, ಅದು ಜನರಲ್ ಪಬ್ಲಿಕ್ಕಿಗೆ ಹೋಗೋಕ್ಕೆ, ಅದು ಕೂಡ ಹೋಗ್ತಾ ಇರುತ್ತೆ, ಎಲ್ಲೆಲ್ಲಿರುತ್ತೋ ಅವಾಗ ಅದರಲ್ಲಿ ಹೋಗಿ ಶೌಚಾಲಯವನ್ನು ಬಳಸ್ಬೋದು. ಹಾಗೆ ಒಂದು ಕಾನ್ಫರೆನ್ಸ್ ರೂಮ್ ಇರೋ ಟ್ರಕ್ ಕೂಡ ಇದೆ. ನಾಯಕರುಗಳು ಮೀಟ್ ಆಗಬೇಕು ಅಂತ ಹೇಳಿದ್ರೆ ಆ ಕಾನ್ಫರೆನ್ಸ್ ರೂಮ್ ಇರುವಂಥ ಟ್ರಕ್ ಒಳಗಡೆ ಹೋಗ್ಕೊಂಡು ಮೀಟ್ ಮಾಡ್ತಾರೆ. ಈ ರೀತಿ 60 ಕಂಟೈನರ್ ಟ್ರಕ್ಗಳನ್ನು ವ್ಯವಸ್ಥೆ ಮಾಡಲಾಗಿದೆ ಈ ಯಾತ್ರೆಗೆ ಸಂಬಂಧಪಟ್ಟ ಹಾಗೆ. ಯಾತ್ರೆ ಎಲ್ಲೆಲ್ಲಿ ಹೋಗುತ್ತೋ ಅಲ್ಲೆಲ್ಲ ಕಡೆ ಇದು ಹೋಗ್ತಾ ಇರುತ್ತೆ. ಸುಮಾರು 2 ಎಕರೆ ಜಾಗದ ಗ್ರೌಂಡ್ಗಳನ್ನು ಪ್ರತಿ ಕಡೆ ಕೂಡ ಗೊತ್ತು ಮಾಡಿದ್ದಾರೆ, ಅಲ್ಲಿ ಹೋಗಿದ್ದನ್ನು ಪಾರ್ಕ್ ಮಾಡಲಾಗುತ್ತೆ. ಈ ರೀತಿ ಕಾಂಗ್ರೆಸ್ ಭಾರತ್ ಜೋಡೋ ಯಾತ್ರೆ ಅಂತ ಮಾಡೋ ಮೂಲಕ ಪಕ್ಷಕ್ಕೆ ಸಂಜೀವಿನಿ ಆಗುತ್ತಾ ಅಂತ ನೋಡ್ತಾ ಇದೆ. ಪಕ್ಷಕ್ಕೆ ಜೀವ ತುಂಬೋಕ್ಕೆ ಮತ್ತಷ್ಟು ಏನಾದರೂ ಕೂಡ ಸಂಚಲನ ಮಾಡೋಕ್ಕಾಗುತ್ತಾ ಅಂತ ಪ್ರಯತ್ನ ಪಡ್ತಾ ಇದೆ. ಆದರೆ ಒಬ್ಬೊಬ್ಬರಾಗಿ ನಾಯಕರುಗಳು ಕಾಂಗ್ರೆಸ್ ಪಾರ್ಟಿಯನ್ನು ಬಿಟ್ಟು ಹೋಗ್ತಾ ಇದ್ದಾರೆ. ಮತ್ತೊಂದು ಕಡೆ BJP ತನ್ನ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರು ಇವ್ರನ್ನೆಲ್ಲ ಹುಡ್ಕೊಂಬಂದು ಏನು ಮಾಡ್ತಿದ್ದೀರಿ ನೀವು, ಬನ್ನಿ ಕೆಲಸ ಮಾಡಿ ಅಂತೇಳಿ ಕೆಲಸಕ್ಕೆ ಹಚ್ಚಿದೆ. ಮಾಜಿ ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾಣಿ ಅವ್ರನ್ನ ಪಂಜಾಬ್ ಉಸ್ತುವಾರಿಯಾಗಿ ಕಳಿಸಲಾಗಿದೆ. ಪ್ರಕಾಶ್ ಜಾವಡೇಕರ್ ಅವರು, ಈ ರೀತಿ 10 ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಸಚಿವರು, BJPಯ MPಗಳು ಅವ್ರನ್ನೆಲ್ಲ ಬೇರೆ ಬೇರೆ ರಾಜ್ಯದ ಉಸ್ತುವಾರಿಗಳನ್ನಾಗಿ ಈಗ ಕೆಲಸಕ್ಕೆ ಹಚ್ಚಲಾಗಿದೆ. ಈ ಮೂಲಕ ಅಧಿಕಾರ ಅನುಭವಿಸಿ ಯಾರೆಲ್ಲ ಮನೇಲಿ ಕೂತಿದ್ದಾರೆ ಅವ್ರನ್ನ ಮನೇಲಿ ಕೂರ್ಲಿಕ್ಕೆ ಬಿಡದೆ ಮತ್ತೆ ಪಕ್ಷದ ಕೆಲಸಕ್ಕೆ ಈಗ BJP ಹಚ್ಚಿದೆ ಅವ್ರನ್ನ. ಮತ್ತೊಂದು ಕಡೆ ರಾಜ್ಪಥ್ ವಿಚಾರ, ದಿಲ್ಲಿಯ ಸೆಂಟ್ರಲ್ ವಿಸ್ಟಾ ನವೀಕರಣದ ಟೈಮ್ನಲ್ಲಿ ಈಗ ಅದನ್ನು ಕರ್ತವ್ಯ ಪಥ್ ಅಂತ ಬದಲಾಯಿಸಿದ್ದಾರೆ. 1919ರ ಟೈಮ್ನಲ್ಲಿ ಬ್ರಿಟನ್ನ ರಾಜ
ಭಾರತಕ್ಕೆ ಬಂದಾಗ ಅವರ ಗೌರವಾರ್ಥ ರಾಜ್ಪಥ್ ಅಂತ ಹೆಸರಿಡಲಾಗಿತ್ತು. ರಾಣಿ ಗೌರವಾರ್ಥ ಇನ್ನೊಂದು ರೋಡ್ಗೆ ಕ್ವೀನ್ಸ್ ವೇ ಅಂತ ಹೆಸರಿಡಲಾಗಿತ್ತು. ಅದು ಕಿಂಗ್ಸ್ ವೇ, ಇದು ಕ್ವೀನ್ಸ್ ವೇ. ಅದು ರಾಜ್ಪಥ್, ಕಿಂಗ್ಸ್ ವೇ ಆಮೇಲೆ ರಾಜ್ಪಥ್ ಅಂತ ಬದಲಾಗಿತ್ತು ಹಿಂದಿಯಲ್ಲಿ. ಅದನ್ನು ನಾವು ಬ್ರಿಟಿಷ್ ಗುಲಾಮಗಿರಿಯ ಎಲ್ಲ ಸಂಕೇತಗಳನ್ನು ಅಳಿಸ್ತೀವಿ, ಕರ್ತವ್ಯ ಪಥ್ ಅಂತ ಮಾಡ್ತೀವಿ ಅಂತ BJPಯವರು, ವಿಶೇಷವಾಗಿ ಇಂದಿನ ಕೇಂದ್ರ ಸರ್ಕಾರದವರು ಮಾಡಿದ್ದಾರೆ. ಈ ಹಿಂದೆನೆ ಕ್ವೀನ್ಸ್ ವೇನ ಜನಪಥ್ ಅಂತ ಮಾಡಲಾಗಿತ್ತು. ಸೋನಿಯಾ ಗಾಂಧಿ ಅವರ ನಿವಾಸ 10 ಜನಪಥ್ ಅಂತ ಕೇಳ್ತಿರಲ್ಲ, ಅದೇ ರೋಡಲ್ಲಿ ಇರುವಂಥದ್ದು. ಸರಿ, ಒಳ್ಳೆಯದೇ, ಗುಲಾಮಗಿರಿ ಸಂಕೇತಗಳನ್ನು ಅಳಿಸೋದು ಚಂದನೆ. ಆದರೆ UK ಕ್ವೀನ್, ಯುನೈಟೆಡ್ ಕಿಂಗ್ಡಮ್ನ ಕ್ವೀನ್ ಎಲಿಜಬೆತ್ ಅವರು ನಿಧನರಾದಾಗ ನಾವು ಸಂತಾಪ ಸೂಚಿಸಿದರೆ ಸಾಕಿತ್ತು, ನೀವು ಗುಲಾಮಗಿರಿಯನ್ನು ಅಳಿಸ್ತೀವಿ ಅಂತ ಹೇಳೋರು. UK ಕ್ವೀನ್ ಅಂದ್ರೇನು, ಇಡೀ ಯುನೈಟೆಡ್ ಕಿಂಗ್ಡಮ್ನ ಗೌರವದ ಪ್ರತೀಕವಾಗಿ ಅವ್ರು ನೋಡ್ತಾರೆ ಕ್ವೀನನ್ನು, ರಾಣಿಯನ್ನು ಅಥವಾ ರಾಜನನ್ನು ನೋಡ್ತಾರೆ ಅವರು. ಹಾಗಿರಬೇಕಾದ್ರೆ ಅವರು ಈ ಹಿಂದೆ ಯುನೈಟೆಡ್ ಕಿಂಗ್ಡಮ್ನವರು ಜಗತ್ತಿನಾದ್ಯಂತ ವಸಾಹತುಗಳನ್ನು ಮಾಡಿದಾಗ, ಸಾಮ್ರಾಜ್ಯವನ್ನು, ಬ್ರಿಟಿಷ್ ಎಂಪೈರನ್ನು ನಿರ್ಮಾಣ ಮಾಡಿದಾಗಲೂ ಕೂಡ ಆ ಬ್ರಿಟಿಷ್ ಸಿಂಹಾಸನ ಅನ್ನೋದು ಆ ಬ್ರಿಟಿಷ್ ಸಾಮ್ರಾಜ್ಯದ, ಬ್ರಿಟಿಷ್ ಎಂಪೈರ್ನ ಪ್ರತೀಕ ಆಗಿತ್ತು. ಎಂಪರರ್ ಬೇಕಲ್ಲ, ಎಂಪೈರ್ ಮೇಲೆ ಎಂಪರರ್ ಯಾರಾಗಿದ್ರು? ಬ್ರಿಟಿಷ್ ರಾಜ ಅಥವಾ ರಾಣಿನೇ ಆಗಿರ್ತಾ ಇದ್ರು. ಸೊ ಬ್ರಿಟಿಷ್ ಸಾಮ್ರಾಜ್ಯ ಶಾಹಿಯ ಪ್ರತೀಕ ಬ್ರಿಟನ್ನ ಸಿಂಹಾಸನ. ಆ ರಾಣಿಯವರು ವಿಧಿವಶರಾದಾಗ ಭಾರತದಲ್ಲಿ ಯಾಕೆ ಶೋಕಾಚರಣೆ, ಯಾಕೆ ಸ್ಟೇಟ್ ಮಾರ್ನಿಂಗ್ ಅನ್ನು ನೀವು ಅನೌನ್ಸ್ ಮಾಡಿದ್ದೀರಾ? ಧ್ವಜವನ್ನು ಯಾಕೆ ಅರ್ಧಕ್ಕೆ ಇಡಿಸೋಕೆ ಹೇಳಿದ್ದೀರಾ? ಮನರಂಜನಾ ಕಾರ್ಯಕ್ರಮಗಳನ್ನು ಯಾಕೆ ಕ್ಯಾನ್ಸಲ್ ಮಾಡಿದ್ದೀರಾ ಅನ್ನೋಂಥ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳಲಾಗ್ತದೆ. ಈ ರೀತಿ ಕೇಳೋದ್ರಲ್ಲಿ ಅರ್ಥ ಕೂಡ ಇದೆ. ಯಾಕಂದರೆ ಶತಮಾನಗಳ ಕಾಲ ಭಾರತದ ಆರ್ಥಿಕತೆಯನ್ನು ಹೀರಿ ಕುಡಿದು ಸಕ್ ಮಾಡಿ ತೆಗೆದು ದೇಶವನ್ನು ಕಟ್ಟಿದವರು ಅವರು. ನಮ್ಮಿಂದನೇ ಎಲ್ಲ ಹೀರ್ಕೊಂಡು ಹೋಗಿ ಆ ದೇಶವನ್ನು ನಿರ್ಮಾಣ ಮಾಡಿದವರು. ಹಂಗಿರಬೇಕಾದ್ರೆ ಆ ಸಾಮ್ರಾಜ್ಯ ಶಾಹಿಯ ಪ್ರತೀಕವಾಗಿದ್ದ ರಾಣಿ ಕ್ವೀನ್ ಎಲಿಜಬೆತ್ ವ್ಯಕ್ತಿ ಬಗ್ಗೆ ನಾವು ಮಾತಾಡ್ತಿಲ್ಲ, ರಾಣಿ ಪದವಿ ಬಗ್ಗೆ ಮಾತಾಡ್ತಿದ್ದೀವಿ. ಅವರು ಇಲ್ಲವಾದಾಗ ನೀವು ಶೋಕಾಚರಣೆ ಮಾಡೋದು, ನಮ್ಮ ಧ್ವಜವನ್ನು ಅರ್ಧಕ್ಕೆ ಇಳಿಸೋದು, ಮನರಂಜನಾ ಕಾರ್ಯಕ್ರಮಗಳನ್ನು ಕ್ಯಾನ್ಸಲ್ ಮಾಡೋದು ಸೆಪ್ಟೆಂಬರ್ 11ಕ್ಕೆ, ಇದೆಲ್ಲ ಬೇಕಾಗಿತ್ತಾ ಅನ್ನುವಂಥ ಪ್ರಶ್ನೆ ತುಂಬ ಜೆನ್ಯೂನ್ ಪ್ರಶ್ನೆ ಇದು. ಇದನ್ನು ನಾವು ಕೇಳ್ಕೋಬೇಕು ದೇಶವಾಗಿ. ಸರ್ಕಾರ ಕೂಡ ಥಿಂಕ್ ಮಾಡಬೇಕಾಗಿತ್ತು ಈ ಹೆಜ್ಜೆಯನ್ನು ಇಡೋಕ್ಕಿಂತ ಮುಂಚೆ. ಇನ್ನು UK ಕಥೆ ನೋಡಿ. ಹೊಸ ಪ್ರಧಾನಿ ಬೋರಿಸ್ ಜಾನ್ಸನ್ ಎಳೆದು ಹೋಗಿ ಹೊಸ ಪ್ರಧಾನಿ ಬಂದರು. ರಿಷಿ ಸುನಾಕ್ ಆಗಲಿಲ್ಲ. ಅಲ್ಲಿ ಈ ಲಿಸ್ ಟ್ರುಸ್ ಈಗ ಅಧಿಕಾರಕ್ಕೆ ಬಂದು ಅವರು ಬರ್ತಾ ಇದ್ದ ಹಾಗೆ ಅಲ್ಲಿ ದೀರ್ಘಕಾಲ ಬ್ರಿಟನನ್ನು ಆಳಿದ ಸುಮಾರು 70 ವರ್ಷಗಳ ಕಾಲ ಸಿಂಹಾಸನದಲ್ಲಿದ್ದಂತಹ ರಾಣಿ ಕ್ವೀನ್ ಎಲಿಜಬೆತ್ II ವಿಧಿವಶರಾಗಿದ್ದಾರೆ. ತಮ್ಮ 96ನೇ ವಯಸ್ಸಲ್ಲಿ ಇವರು ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಈಗ ಬ್ರಿಟನ್ಗೆ ಹೊಸ ಪ್ರಧಾನಿಯ ಜೊತೆಗೆ ಹೊಸ ಕಿಂಗ್, ರಾಜ ಕೂಡ ಬಂದಿದ್ದಾರೆ. ರಾಣಿಯ ಯುಗ ಅಂತ್ಯ ಆಗಿದೆ. ಈಗ ಅವರ ಪುತ್ರ 3ನೇ ಚಾರ್ಲ್ಸ್ ಅಧಿಕಾರವನ್ನು ಸ್ವೀಕರಿಸಿದ್ದಾರೆ. ಒಂದು ವೇಳೆ ಭಾರತದಲ್ಲಿ ಈ ಥರ ಏನಾದರೂ ಆಗಿಬಿಟ್ಟಿದ್ರೆ, ಯಾರಾದರೂ ಹೊಸದಾಗಿ ಅಧಿಕಾರಕ್ಕೆ ಬಂದ ತಕ್ಷಣ ಈ ರೀತಿ ರಾಣಿನೋ ಯಾರಾದರೂ ಈ ಥರ ಪ್ರಮುಖ ವ್ಯಕ್ತಿ ಹೋಗಿಬಿಟ್ಟಿದ್ದರೆ, ದೇಶದ ಅತ್ಯಂತ ಟಾಪ್ ವ್ಯಕ್ತಿ ಹೋಗಿಬಿಟ್ಟಿದ್ದರೆ ಹೇಳ್ತಾ ಇದ್ರು, ಏನು ಆಯಮ್ಮ ಬಂದ ತಕ್ಷಣ ಐರನ್ ಲೆಗ್ ನೋಡಿ ಬಂದ ತಕ್ಷಣ ರಾಣಿನ ಹೋಗ್ಬಿಟ್ರು, ಈ ಥರ ಎಲ್ಲ ಮಾತಾಡ್ತಾ ಇದ್ರು. ಗೊತ್ತಿಲ್ಲ, ಅಲ್ಲೂ ಮಾತಾಡ್ತಾರೆ ಎಲ್ಲೋ ಗೊತ್ತಿಲ್ಲ. ಬಟ್ ಈ ಕ್ಷಣಕ್ಕೆ ಆ ರೀತಿ ಯಾವುದೇ ಲಕ್ಷಣ ಕಾಣಲಿಲ್ಲ. ಮತ್ತೊಂದು ಕಡೆ ಶೇಖ್ ಹಸೀನಾ ಬಾಂಗ್ಲಾ ಪ್ರಧಾನಿ ಭಾರತಕ್ಕೆ ಭೇಟಿ ನೀಡಿದ್ರು. 4 ದಿನಗಳ ಸುದೀರ್ಘ ಭೇಟಿಯನ್ನು ಅವರು ನೀಡಿದ್ರು. 26 ವರ್ಷಗಳಿಂದಲೂ ಕೂಡ ಪೆಂಡಿಂಗಲ್ಲಿದ್ದಂತಹ ಕುಶಿಯಾರ ನದಿ ನೀರಿನ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿವಾದವನ್ನು ಭಾರತ ಮತ್ತು ಬಾಂಗ್ಲಾದೇಶ ಇತ್ಯರ್ಥ ಮಾಡಿಕೊಂಡು ಒಟ್ಟು 7 ಅಗ್ರಿಮೆಂಟ್ಗಳಿಗೆ ಈ ಸಂದರ್ಭದಲ್ಲಿ ಸೈನ್ ಹಾಕಲಾಯಿತು. ಇದೇ ಸಂದರ್ಭದಲ್ಲಿ ತೀಸ್ತಾ ನದಿ ವಿವಾದ ಕೂಡ ಬಗೆಹರಿಯುವ ನಿರೀಕ್ಷೆ ಇತ್ತು. ಬಹಳ ದೊಡ್ಡ ನದಿ ವಿವಾದ ಭಾರತ ಮತ್ತು ಬಾಂಗ್ಲಾ ಮಧ್ಯೆ. ಅದು ಆಗಿಲ್ಲ. ಅದನ್ನು ಸಾಲ್ವ್ ಮಾಡೋ ಕಡೆ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ, ವಿಶ್ವಾಸ ನಮಗಿದೆ ಅಂತ ಉಭಯ ನಾಯಕರು ಹೇಳಿಕೆಯನ್ನು ಕೊಟ್ಟರು. 4 ದಿನಗಳ ಈ ಪ್ರವಾಸದ ಟೈಮ್ನಲ್ಲಿ ಶೇಖ್ ಹಸೀನಾ ಅವರು ರಾಜಸ್ಥಾನಕ್ಕೆ ಹೋದಾಗ ಅಲ್ಲಿನ ಸಾಂಪ್ರದಾಯಿಕ ನೃತ್ಯವನ್ನು ನೋಡಿ ತಾವು ಕೂಡ ಹೆಜ್ಜೆ ಹಾಕಿ ಕುಣಿದಿದ್ದು ಕೂಡ ಸಾಕಷ್ಟು ವೈರಲ್ ಆಯಿತು. ನಾವು ಸಾಕಷ್ಟು ಸಲ ಹೇಳಿದ್ದೀವಿ, ಶೇಖ್ ಹಸೀನಾ ಅವರಿಗೆ 2ನೇ ಮನೆ ಇದ್ದ ಹಾಗೆ ಭಾರತ ಅಂತ. ಇವರ ತಂದೆ ಶೇಖ್ ಹಸೀನಾ ಅವರ ತಂದೆ ಶೇಖ್ ಮುಜಿಬುರ್ ರೆಹಮಾನ್ ಬಾಂಗ್ಲಾದೇಶದ ರಾಷ್ಟ್ರಪಿತ. ನಮಗಿಲ್ಲಿ ಗಾಂಧೀಜಿನ ಹೇಗೆ ನೋಡ್ತೀವೋ ಅಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರನ್ನು ನೋಡ್ತಾರೆ. ಬಾಂಗ್ಲಾದೇಶದಲ್ಲಿ ಬಂಗಬಂಧು ಶೇಖ್ ಮುಜಿಬುರ್ ರೆಹಮಾನ್ ಅಂತ. ಅವರ ಪುತ್ರಿ ಶೇಖ್ ಹಸೀನಾ. ಪಾಕಿಸ್ತಾನ, ಈ ಬಾಂಗ್ಲಾ ಕೂಡ ಪೂರ್ವ ಪಾಕಿಸ್ತಾನ ಆಗಿತ್ತಲ್ಲ, ಆ ಟೈಮ್ನಲ್ಲಿ ಬಹಳ ಹಿಂಸೆ ಕೊಡ್ತಾ ಇತ್ತು ಪೂರ್ವ ಪಾಕಿಸ್ತಾನದವರಿಗೆ, ಅಂದರೆ ಇಂದಿನ ಬಾಂಗ್ಲಾದೇಶದವರಿಗೆ. ಅದರ ವಿರುದ್ಧ ಹೋರಾಟವನ್ನು ಮಾಡಿ ಪ್ರತ್ಯೇಕ ಬಾಂಗ್ಲಾಗೆ ಫೈಟ್ ಮಾಡಿದವರು ಶೇಖ್ ಮುಜಿಬುರ್ ರೆಹಮಾನ್. ಅವರಿಗೆ ಭಾರತ ತುಂಬ ಸಹಕಾರವನ್ನು ಕೊಟ್ಟಿತ್ತು, ಆಶ್ರಯವನ್ನು ಕೂಡ ಕೊಟ್ಟಿತ್ತು. ಪಾಕಿಸ್ತಾನದ ಜೈಲಿನಿಂದ ಅವ್ರನ್ನ ಬಿಡಿಸ್ಕೊಂಡು ಬರುವಲ್ಲೂ ಕೂಡ ಭಾರತ ಮತ್ತು ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಪ್ರಮುಖ ಪಾತ್ರ ನಿಭಾಯಿಸಿದರು. ಬಾಂಗ್ಲಾ ಸ್ವತಂತ್ರವನ್ನು ಪಡೆಯೋಕ್ಕೂ ಕೂಡ ಭಾರತ ಹೆಲ್ಪ್ ಮಾಡಿತ್ತು. ಆ 1971ರ ಯುದ್ಧದಲ್ಲಿ ತಾನು ಕೂಡ ಪಾಲ್ಗೊಂಡು ಪಾಕಿಸ್ತಾನವನ್ನು ಸೋಲಿಸಿ ಆಮೇಲೆ ಬಾಂಗ್ಲಾದೇಶಕ್ಕೆ ಮೊದಲು ಮಾನ್ಯತೆ ಕೊಟ್ಟಂಥ ದೇಶ ಕೂಡ ಭಾರತ ಆಗಿತ್ತು.
ಜೊತೆಗೆ ಅಲ್ಲಿ ಶೇಖ್ ಮುಜಿಬುರ್ ರೆಹಮಾನ್ ಅವರ ಹತ್ಯೆ ಆದಾಗ ಅವರ ಇಡೀ ಕುಟುಂಬವನ್ನು ಸರ್ವನಾಶ ಮಾಡಿದಂಥ ಟೈಮ್ನಲ್ಲಿ ಈ ಶೇಖ್ ಹಸೀನಾ ಅವರು ಚಿಕ್ಕವರಿದ್ದಂಥ ಟೈಮ್ನಲ್ಲಿ ಅವರಿಗೆ ಆಶ್ರಯವನ್ನು ಕೂಡ ಇದೇ ಭಾರತ ನೀಡಿತ್ತು. ದಶಕಗಳ ಕಾಲ ಭಾರತದಲ್ಲಿ ಶೇಖ್ ಹಸೀನಾ ಜೀವನ ನಡೆಸಿದ್ದಾರೆ. ಭಾರತ ಅವರಿಗೆ ತುಂಬ ಇಂಪಾರ್ಟೆಂಟ್ ನೆಲ. ಸಾಕಷ್ಟು ಅವರಿಗೆ ಭಾರತದ ಬಗ್ಗೆ ಒಂದು ರೀತಿ ಈ ಕೃತಜ್ಞತೆಯ ಭಾವನೆ ಕೂಡ ಇದೆ. ಹೀಗಾಗಿನೇ ಬಾಂಗ್ಲಾದೇಶದಲ್ಲಿ ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಾಗಲೆಲ್ಲ ಟೈಮ್ನಲ್ಲೂ ಕೂಡ ಭಾರತದ ಪರವಾಗಿ ನಿರ್ಧಾರಗಳನ್ನು ಕೈಗೊಳ್ಳೋದು, ಭಾರತ ಜೊತೆ ಚೆನ್ನಾಗಿರೋದು ಎಲ್ಲವೂ ಕೂಡ ನಡೆಯುತ್ತೆ. ಬಾಂಗ್ಲಾ ಭಾರತ ಸಂಬಂಧ ಕೂಡ ಶೇಖ್ ಹಸೀನಾ ಅಧಿಕಾರದಲ್ಲಿದ್ದಾಗ ತುಂಬ ಚೆನ್ನಾಗಿರುತ್ತೆ. ಅಲ್ಲಿ ಇನ್ನೊಬ್ಬರು ಮಹಿಳೆ ಇದ್ದಾರೆ, ಬೇಗಂ ಖಲೀದಾ ಜಿಯಾ ಅಂತ. ಅಪೋಸಿಷನ್ ಪಾರ್ಟಿ ಅಲ್ಲಿ ಈಗ ಅದು BNP ಅಂತ ಪಕ್ಷ, ಸ್ವಲ್ಪ ಫಂಡಮೆಂಟಲಿಸ್ಟು ಮೂಲಭೂತವಾದಿಗಳು. ಅವರು ಅಧಿಕಾರಕ್ಕೆ ಬಂದಾಗ ಸ್ವಲ್ಪ ಈ ಇಸ್ಲಾಮಿಕ್ ಉಗ್ರವಾದಿಗಳ ಪರವಾಗಿ ಕೆಲಸ ಎಲ್ಲ ನಡೆಯುತ್ತೆ. ಆದರೆ ಶೇಖ್ ಹಸೀನಾ ಬಂದಾಗ ಭಾರತದ ಪರವಾಗಿ ಕೆಲಸ ನಡೆಯುತ್ತೆ. ಏನೋ ಅಂತಾರಾಷ್ಟ್ರೀಯ ವಿಚಾರಕ್ಕೆ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಎರಡಕ್ಕೂ ಕನೆಕ್ಟ್ ಆಗೋ ವಿಚಾರದ ಬಗ್ಗೆ ನಾವು ಮಾತಾಡಬೇಕು. ಅದು ಭಾರತ ಮತ್ತು ಚೀನಾ ನಡುವೆ ಈ ಲಡಾಖ್ ಪ್ರದೇಶದಲ್ಲಿ ಆಗಿದ್ದಂತಹ, ಅಕ್ಸೈಚಿನ್ ಪ್ರದೇಶದಲ್ಲಿ ಆಗಿದ್ದಂತಹ ಈ ಎಂಗೇಜ್ಮೆಂಟ್ ಇದೆಯಲ್ಲ, ಸೇನೆಗಳು ಮುಖಾಮುಖಿಯಾಗಿ ನಿಂತ್ಕೊಂಡು 2 ವರ್ಷ ಕಳೆದಿತ್ತಲ್ಲ, ಅಲ್ಲಿ ಒಂದೊಂದೇ ಕಡೆಯಿಂದ ಸೇನೆಯನ್ನ ಮುಖಾಮುಖಿ ಸ್ಥಳದಿಂದ ಹಿಂದಕ್ಕೆ ತರುವಂಥ ಪ್ರಯತ್ನ ನಡೀತಾ ಇತ್ತಲ್ಲ, ಈಗ ಗೋಗ್ರಾ ಹಾಟ್ ಸ್ಪ್ರಿಂಗ್ ಪ್ರದೇಶದಲ್ಲೂ ಕೂಡ ಆ ಕೆಲಸ ಆಗ್ತಾ ಇದೆ. ಇನ್ನೊಂದು 2 ದಿನಗಳ ಒಳಗೆ ಆ ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಅಂತ ಭಾರತ ಮತ್ತು ಚೀನಾ ಎರಡೂ ಸೇನೆಗಳು ಹೇಳಿವೆ. ಈ ಟೈಮಿಂಗ್ ಅನ್ನು ನಾವಿಲ್ಲಿ ತುಂಬಾ ನೀಟಾಗಿ ಗಮನಿಸಬೇಕು ಸ್ನೇಹಿತರೆ. ಭಾರತ ಮತ್ತು ಚೀನಾ ನಡುವೆ ಸಂಬಂಧ ನಿಧಾನಕ್ಕೆ ಮೆತ್ತಗಾಗ್ತಿರೋ ಥರ ಕಾಣಿಸ್ತಾ ಇದೆ. ಚೀನಾದಲ್ಲಿ ಆಲ್ರೆಡಿ ಹೇಳಿದ ಹಾಗೆ ಆಂತರಿಕವಾಗಿ ಸಾಕಷ್ಟು ಸಮಸ್ಯೆ ಇದೆ. ತೈವಾನ್ ವಿಚಾರ ಕೂಡ ಗಲಾಟೆ ನಡೀತಾ ಇದೆ. ಹೀಗಾಗಿ ಬಹುಶಃ ಭಾರತದೊಂದಿಗೆ ಸಂಬಂಧವನ್ನು ಸರಿ ಮಾಡಿಕೊಂಡ್ರೆ ಬೆಟರ್ ಅಂತ ಚೀನಾಗೂ ಕೂಡ ಅನಿಸಿರಬೇಕು. ಇತ್ತೀಚೆಗೆ ಚೀನಾದ ವಿದೇಶಾಂಗ ಇಲಾಖೆ ಕಡೆಯಿಂದ ಹೇಳಿಕೆ ಬಂತು, ಭಾರತ ಮತ್ತು ಚೀನಾ ಒಂದೇ ಸಂಸ್ಕೃತಿಯನ್ನು ಹೊಂದಿರುವಂಥ ರಾಷ್ಟ್ರಗಳು, ಹೋಲಿಕೆ ಇದೆ, ನಾವು ಚೆನ್ನಾಗಿರಬೇಕು, ನಾವು ಈ ಸೆಂಚುರಿಯನ್ನು ಏಷ್ಯನ್ ಸೆಂಚುರಿ ಮಾಡಬೇಕು ಅಂತ ಅವರು ಹೇಳಿದ್ದು. ಜೈಶಂಕರ್ ಅವರು ಕೂಡ ಅದೇ ರೀತಿ ಹೇಳಿಕೆಯನ್ನು ಕೊಟ್ಟಿದ್ದು. ಚೀನಾ ಕಡೆಯಿಂದ ಸರಿಯಾದ ಹೌದು ಅನ್ನೋ ಪ್ರತಿಕ್ರಿಯೆ ಬಂದಿದ್ದು, ಅದೆಲ್ಲ ಈ ಹಿಂದೆ ನೋಡಿದ್ವಿ. ಅಲ್ಲಿಂದಲೂ ಕೂಡ ನಿಧಾನಕ್ಕೆ ಭಾರತ ಚೀನಾ ಸಂಬಂಧ ನಿಧಾನಕ್ಕೆ ಆ ಸಂಘರ್ಷದ ವಾತಾವರಣ ತಿಳಿಯಾಗ್ತಿರೋ ಲಕ್ಷಣ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಲಡಾಖ್ ಪ್ರದೇಶದಲ್ಲಿ ಅಲ್ಲಿ ಗೋಗ್ರಾ ಹಾಟ್ ಸ್ಪ್ರಿಂಗ್ನಿಂದ ಸೇನೆಯನ್ನು, ಎದುರ ಬದ್ರ ಇದ್ದಂಥ ಸೇನೆಯನ್ನು ಸ್ವಲ್ಪ ಡಿಸ್ಎಂಗೇಜ್ ಮಾಡುವಂಥ ನಿರ್ಧಾರಕ್ಕೆ ಎರಡೂ ಕಡೆಯವರು ಬಂದಿದ್ದಾರೆ. ಮುಂದಿನ ವಾರ ಈ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಚೀನಾದ ಅಧ್ಯಕ್ಷ ಶಿ ಜಿನ್ಪಿಂಗ್ ಅದರ ಸೈಡ್ಲೈನ್ಸ್ನಲ್ಲಿ ಮೀಟ್ ಮಾಡಬಹುದು ಅನ್ನೋ ಮಾಹಿತಿ ಕೂಡ ಇದೆ. ಸೊ ಅದಕ್ಕಿಂತ ಮುಂಚೆ ಈ ಬೆಳವಣಿಗೆಯಾಗಿದೆ. ಹೀಗಾಗಿ ಈ ಮೀಟಿಂಗಿಂತ ಮುಂಚೆ ಗಡಿಯಲ್ಲಿ ಸ್ವಲ್ಪ ಪರಿಸ್ಥಿತಿಯನ್ನು ಸುಧಾರಿಸಿಕೊಂಡು ಒಂದು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಆ ಮೀಟಿಂಗ್ನಲ್ಲಿ ಇನ್ನೂ ಪ್ರಮುಖ ವಿಚಾರಗಳ ಬಗ್ಗೆ ನಾವು ಹೆಜ್ಜೆ ಇಡಬಹುದು, ಮಾತುಕತೆಗೂ ಒಂದು ವೇದಿಕೆ ಇರುತ್ತೆ, ಮುಖ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಈ ನಿರ್ಧಾರ ಮಾಡಲಾಗಿದೆಯಾ ಅನ್ನೋ ವಿಶ್ಲೇಷಣೆಯನ್ನು ಕೂಡ ಇಲ್ಲಿ ಮಾಡಲಾಗ್ತಾ ಇದೆ. ಆದರೆ ಹಾಗಂತ ಬಹಳ ನಂಬಿಕೆ ಇದೆ ಭಾರತ ಮತ್ತು ಚೀನಾ ನಡುವೆ ಅಂತೇನಲ್ಲ. ಭಾರತ ಮತ್ತು ಚೀನಾ ನಡುವೆ ಅಪನಂಬಿಕೆ ತುಂಬ ಇದೆ. ಗಡಿಯಲ್ಲಿ ಆ ಮುಖಾಮುಖಿ ಸ್ಥಳದಿಂದ ಸೇನೆಯನ್ನು ನಿಧಾನಕ್ಕೆ ಹಿಂದೆ ತೆಗೆದುಕೊಂಡಿದ್ರೂ ಕೂಡ ದೊಡ್ಡ ಪ್ರಮಾಣದ ಸೇನಾ ಜಮಾವಣೆ, ಮೂಲಸೌಕರ್ಯಗಳ ಅಭಿವೃದ್ಧಿ ಮತ್ತು ಶಸ್ತ್ರಾಸ್ತ್ರಗಳನ್ನು ನಿಯೋಜನೆ ಮಾಡೋದು ಎರಡೂ ಕಡೆಯವರು ಮಾಡ್ತಿದ್ದಾರೆ. ಭಾರತ ಕೂಡ ಮಾಡ್ತಾ ಇದೆ, ಚೀನಾ ಕೂಡ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ. ಕೇವಲ ಹಿಂಗಿದ್ದವರು ಸ್ವಲ್ಪ ಹಿಂದೆ ಬಂದಿದ್ದಾರೆ ಅಷ್ಟೇ. ಬಟ್ ಇಲ್ಲಿ ಎರಡು ಕಡೆಯವರು ಗಡಿಯ ಸಮೀಪ ದೊಡ್ಡ ಪ್ರಮಾಣದ ಸೇನಾ ಆಕ್ಟಿವಿಟಿಯನ್ನು ನಡೆಸ್ತಾನೆ ಇದ್ದಾರೆ. ಜೊತೆಗೆ ಈ ಚೀನಾ ಕೆಲಸ ಮಾಡುತ್ತಲ್ಲ, ಭಾರತದ ಸುತ್ತಮುತ್ತ ಇರೋ ನೆರೆಹೊರೆಯ ರಾಷ್ಟ್ರಗಳನ್ನೆಲ್ಲ ಓಲೈಸ್ಕೊಂಡು ತನ್ನ ಪರ ಮಾಡ್ಕೊಳ್ಳೋದು, ಅಲ್ಲೆಲ್ಲ ಹೋಗಿ ದುಡ್ಡೆಲ್ಲ ಸುರಿದು ಅವ್ರ ಪರ ಮಾಡ್ಕೊಳ್ಳೋದು, ಸಾಲ ಕೊಟ್ಟು ಜಾಗಗಳನ್ನು ತಗೊಳ್ಳೋದು, ಬಂದರು ತಗೊಳ್ಳೋದೆಲ್ಲ ಮಾಡ್ತಾ ಇರುತ್ತಲ್ಲ, ಅದೇ ರೀತಿಯ ಹಾಗೆ ಅಲ್ಲ, ಬಟ್ ಸ್ವಲ್ಪ ಚೀನಾದ ನೆರೆಹೊರೆಯವರೊಂದಿಗೆ ಭಾರತ ಸಂಬಂಧ ಸುಧಾರಣೆಯ ಪ್ರಯತ್ನಗಳನ್ನು ಇತ್ತೀಚೆಗೆ ಜಾಸ್ತಿ ಮಾಡಿದೆ. ಅದರ ಭಾಗವಾಗಿ ಭಾರತದ ರಕ್ಷಣಾ ಸಚಿವರೊಬ್ಬರು ಮೊದಲ ಬಾರಿಗೆ ಮಂಗೋಲಿಯಾಗೆ ಭೇಟಿ ನೀಡಿದರು. ರಾಜನಾಥ್ ಸಿಂಗ್ ಅವರು ಅಲ್ಲಿ ಹೋಗಿದ್ರು. ಅಲ್ಲಿ ಸಾಕಷ್ಟು ಬೇರೆ ಬೇರೆ ರೀತಿಯ ಮಾತುಕತೆ ನಡೀತು. ಮಂಗೋಲಿಯಾದವರು ರಾಜನಾಥ್ ಸಿಂಗ್ ಅವರಿಗೆ ಒಂದು ಕುದುರೆಯನ್ನು ಗಿಫ್ಟ್ ಆಗು ಕೂಡ ಕೊಟ್ಟರು. ಮತ್ತೊಂದು ಕಡೆ ಭಾರತ ಮತ್ತು ಜಪಾನ್, ಚೀನಾದ ಮತ್ತೊಂದು ನೆರೆಹೊರೆಯ ರಾಷ್ಟ್ರ ಮತ್ತು ಚೀನಾದ ಎದುರಾಳಿ ರಾಷ್ಟ್ರ ಅಂತ ಅಂದ್ಕೊಳ್ಳಿ. ನಾವು ಇಂಡಿಯಾ ಪಾಕಿಸ್ತಾನ ಇದ್ದ ಹಾಗೆ ಚೀನಾ ಜಪಾನ್ ಅವರು ಇರ್ತಾರೆ, ಕಿತ್ತಾಡ್ತಾ ಇರ್ತಾರೆ ಅಲ್ಲಿ. ಆ ಜಪಾನ್ ಜೊತೆಗೆ ಭಾರತ 2+2 ಮಾತುಕತೆ ನಡೆಸ್ತಾ ಇದೆ. 2+2 ಮಾತುಕತೆ ಅಂದರೆ ಭಾರತದ ರಕ್ಷಣಾ ಮಂತ್ರಿ ಮತ್ತು ವಿದೇಶಾಂಗ ಮಂತ್ರಿ ಜಪಾನ್ನ ರಕ್ಷಣಾ ಮಂತ್ರಿ ಮತ್ತು ವಿದೇಶಾಂಗ ಮಂತ್ರಿಯೊಂದಿಗೆ ಮಾತಾಡೋದು, ರಕ್ಷಣೆ ಮತ್ತು ವಿದೇಶಾಂಗ ನೀತಿಗೆ ಸಂಬಂಧಪಟ್ಟ ಹಾಗೆ ಕೋಆರ್ಡಿನೇಷನ್ ಅನ್ನು ಸಾಧಿಸುವಂಥ ಪ್ರಯತ್ನ. ಈ ರೀತಿಯ 2+2 ಮಾತುಕತೆಯನ್ನು ಚೀನಾದ ಎಲ್ಲ ಪ್ರಮುಖ ಶತ್ರುಗಳೊಂದಿಗೆ ಭಾರತ ಮಾಡ್ತಾ ಬರ್ತಾ ಇದೆ. ಭಾರತ ಮತ್ತು ಅಮೆರಿಕ ಮಧ್ಯೆ 2+2 ಮಾತುಕತೆ ನಡೆಯುತ್ತೆ. ಭಾರತ ಮತ್ತು ಜಪಾನ್ ನಡುವೆ 2+2 ಮಾತುಕತೆ ನಡೆಯುತ್ತೆ. ಇದೇ ರೀತಿಯ ಮಾತುಕತೆ ಆಸ್ಟ್ರೇಲಿಯಾ ಮತ್ತು ಭಾರತದ ನಡುವೆ ಕೂಡ 2+2 ಮಾತುಕತೆ ನಡೆಯುತ್ತೆ. ಏನೋ ಕಡೆಯದಾಗಿ ಪಾಕಿಸ್ತಾನ ಅಮೆರಿಕದ ವಿಚಾರ. ಪಾಕಿಸ್ತಾನದ ವಾಯುಪಡೆ ಬಳಿ ಇರುವಂತಹ ಪ್ರಮುಖ ಅಸ್ತ್ರ ಯಾವುದು? F-16 ಯುದ್ಧ ವಿಮಾನಗಳು. ಅದನ್ನು ನಿರ್ಮಾಣ ಮಾಡಿ ಕೊಟ್ಟಿರೋದು ಯಾರು? ಅಮೆರಿಕದವರು.
ಕಳೆದ 70 ವರ್ಷಗಳಲ್ಲಿ ನಿರಂತರವಾಗಿ ಅಮೆರಿಕದವರು ಪಾಕಿಸ್ತಾನಕ್ಕೆ F-16 ಯುದ್ಧ ವಿಮಾನಗಳನ್ನು ಕೊಡ್ತಾ ಬಂದಿದ್ದಾರೆ. ಆರಂಭಿಕ ತಲೆಮಾರಿನ F-16ಗಳಿಂದ ಹಿಡಿದು ಇತ್ತೀಚಿನ ತಲೆಮಾರಿನ F-16 ಯುದ್ಧ ವಿಮಾನಗಳವರೆಗೆ ಕೊಡ್ತಾ ಬಂದಿದ್ದಾರೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ, ಅದರ ನಿರ್ವಹಣೆಗೆ ಸಂಬಂಧಪಟ್ಟ ಹಾಗೆ ಸರ್ವಿಸ್ ಪ್ಯಾಕೇಜನ್ನು ಅಂತ ಹೇಳಿದ್ರೆ ಅದರ ಸ್ಪೇರ್ ಪಾರ್ಟ್ಸ್ ಆಗಿರ್ಬೋದು ಅಥವಾ ಅವುಗಳ ಸ್ಥಿರತೆಯನ್ನು ಮೇಂಟೈನ್ ಮಾಡೋಕ್ಕೆ ಬೇಕಾದಂಥ ಕೆಲವೊಂದಷ್ಟು ಉಪಕರಣಗಳನ್ನಾಗಿರ್ಬೋದು ಅಮೆರಿಕ ಕಾಲ ಕೊಡ್ತಾ ಬಂದಿತ್ತು. ಡೊನಾಲ್ಡ್ ಟ್ರಂಪ್ ಅವರ ಅವಧಿಯಲ್ಲಿ ಪಾಕಿಸ್ತಾನ ಇದನ್ನು ಬೇರೆ ಉದ್ದೇಶಕ್ಕೆ ಬಳಸ್ತಾ ಇದೆ, ಉಗ್ರ ನಿಗ್ರಹಕ್ಕೆ ಅಂತ ಕೊಟ್ಟರೆ ಬೇರೆ ಉದ್ದೇಶಕ್ಕೆಲ್ಲ ಬಳಸ್ತಾ ಇದ್ದಾರೆ, ಪಾಕಿಸ್ತಾನ ನಾವು ಹೇಳಿದಂಗೆ ಕೇಳ್ತಾ ಇಲ್ಲ ಅಂತ ಹೇಳಿ ಆ ಸಪೋರ್ಟ್ ಪ್ಯಾಕೇಜನ್ನು ಬಂದ್ ಮಾಡಿದ್ರು. ಆದರೆ ಈಗ ಜೋಸೆಫ್ ಬೈಡೆನ್ ಅಧಿಕಾರ ಅವಧಿಯಲ್ಲಿ ಮತ್ತೆ ಟ್ರಂಪ್ ಕ್ಯಾನ್ಸಲ್ ಮಾಡಿದ್ದ ಆ ಪ್ಯಾಕೇಜನ್ನು F-16 ಯುದ್ಧ ವಿಮಾನಗಳಿಗೆ ಕೊಡೋ ಸಪೋರ್ಟ್ ಪ್ಯಾಕೇಜನ್ನು ಮತ್ತೆ ಆಕ್ಟಿವೇಟ್ ಮಾಡಿದ್ದಾರೆ. ಪಾಕಿಸ್ತಾನಕ್ಕೆ ಸುಮಾರು 3-3.5 ಸಾವಿರ ಕೋಟಿ ರೂಪಾಯಿಗಳ ಈ F-16 ಯುದ್ಧ ವಿಮಾನಗಳ ಸರ್ವಿಸ್ ಪ್ಯಾಕೇಜನ್ನು ಓಕೆ ಮಾಡಿದ್ದಾರೆ ಜೋಸೆಫ್ ಬೈಡೆನ್. ಇದಕ್ಕೆ ಸಂಬಂಧಪಟ್ಟ ಹಾಗೆ ಭಾರತದಲ್ಲಿ ಸಾಕಷ್ಟು ಟೀಕೆ ವ್ಯಕ್ತ ಆಯಿತು. ಅಮೆರಿಕ ನಂಬೇಡಿ ಅಂತ ನಾವು ಹೇಳಿಲ್ವಾ, ನೋಡಿ ಇವರು ನಿಮಗೂ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ, ಭಾರತದ ರಕ್ತ ಹೇರೋಕೆ ಪಾಕಿಸ್ತಾನದವರಿಗೆ F-16 ಯುದ್ಧ ವಿಮಾನಗಳಿಗೆ ಸಪೋರ್ಟ್ ಪ್ಯಾಕೇಜ್ ಕೂಡ ಕೊಡ್ತಿದ್ದಾರೆ ಅಂತ ಟೀಕೆಯನ್ನು ಮಾಡಲಾಯಿತು. ಅದಕ್ಕೆ ಅಮೆರಿಕ ಏನು ಕ್ಲಾರಿಫಿಕೇಶನ್ ಕೊಡ್ತು, ಹಾಗೇನು ಅಲ್ಲ ಸ್ವಾಮಿ, ನಾವು ಅವರಿಗೆ ವಿಮಾನಗಳನ್ನು ಕೊಟ್ಟಿದ್ವಿ, ನಾವು ಜಗತ್ತಿನಾದ್ಯಂತ ಯಾರಿಗೆ ವಿಮಾನ ಮಾರಿದ್ರು ಕೂಡ ನಾವು ಅವರಿಗೆ ಈ ರೀತಿ ಸರ್ವಿಸ್ ಪ್ಯಾಕೇಜನ್ನು ಕೊಡ್ತೀವಿ, ಇವ್ರಿಗೂ ಕೂಡ ಕೊಡ್ತಾ ಇದ್ದೀವಿ ಅಂಥೇಳಿ ಅಮೆರಿಕ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಶಸ್ತ್ರಾಸ್ತ್ರ ಏನು ಕೊಡ್ತಾ ಇಲ್ಲ, ಹೊಸ ವಿಮಾನ ಏನು ಕೊಡ್ತಾ ಇಲ್ಲ, ಹೊಸ ಟೆಕ್ನಾಲಜಿ ಕೂಡ ಕೊಡ್ತಾ ಇಲ್ಲ, ಹಳೆ ವಿಮಾನಗಳ ಸರ್ವಿಸ್ಗೆ ಪ್ಯಾಕೇಜ್ ಅಷ್ಟೇ ಇದು ಅಂತ ಅಮೆರಿಕ ಕ್ಲಾರಿಟಿ ಕೊಡ್ತು. ಅದನ್ನೇ ಸ್ವಾಮಿ ನಾವು ಹೇಳ್ತಿರೋದು, ಕೊಡೋ ಅಗತ್ಯ ಏನಿತ್ತು ನಿಮಗೆ? ಟ್ರಂಪ್ ಗಟ್ಟಿ ನಿರ್ಧಾರ ಮಾಡಿದ್ರಲ್ವಾ ಕ್ಯಾನ್ಸಲ್ ಮಾಡ್ತೀವಿ ಅಂಥೇಳಿ, ಮತ್ತು ನೀವು ಯಾಕೆ ಕೊಡ್ತಾ ಇದ್ದೀರಿ ಅಂತ ಭಾರತ ಪ್ರಶ್ನೆಯನ್ನು ಕೇಳಿತು. ಜೊತೆಗೆ ಅಮೆರಿಕದ ಬುದ್ಧಿ ನೋಡಿ, ಪಾಕಿಸ್ತಾನದಲ್ಲಿ ಪ್ರವಾಹ ಬಂದಿದೆ, ಮುಳುಗು ಹೋಗ್ತಾ ಇದೆ ಪಾಕಿಸ್ತಾನ, ತಿನ್ನಕ್ಕೆ ಅನ್ನ ಇಲ್ಲ. ಅವರು ಭಾರತದ ಹತ್ರ ಕಾಟನ್ ತರಿಸೋಣ, ಆಲೂಗೆಡ್ಡೆ ತರಿಸೋಣ, ನೀರುಳ್ಳಿ ತರಿಸೋಣ ಅಂಥೇಳಿ ಯೋಚನೆ ಮಾಡ್ತಾ ಇದ್ದಾರೆ. ಅಷ್ಟು ದಿಕ್ಕೆಟ್ಟು ಹೋದ ಪರಿಸ್ಥಿತಿ ಪಾಕಿಸ್ತಾನಕ್ಕೆ ನಿರ್ಮಾಣ ಆಗಿದೆ. ಅವರಿಗೆ ಪ್ರವಾಹ ಸಪೋರ್ಟ್ ಆಗಿ ಏನು ಹೆಲ್ಪ್ ಮಾಡೋದು ಬಿಟ್ಟು ಚಿಲ್ಲರೆ ಕಾಸು ಕೊಡ್ತೀರಾ ನೀವು, ಆದರೆ F-16 ಸಪೋರ್ಟ್ ಪ್ಯಾಕೇಜನ್ನು ಓಕೆ ಮಾಡ್ತೀರಾ, ಸುಮಾರು 3.5 ಸಾವಿರ ಕೋಟಿ ರೂಪಾಯಿಗಳ ಪ್ಯಾಕೇಜನ್ನು ಅನೌನ್ಸ್ ಮಾಡ್ತೀರಾ. ಅಮೆರಿಕದ ಮೈಂಡ್ ಸೆಟ್ ಹೇಗಿದೆ ನೋಡಿ, ಅವರ ಪ್ರಯಾರಿಟಿ ಏನು, ಅಂದರೆ ಅವರ ಆದ್ಯತೆ ಏನು ಅನ್ನೋದಿಲ್ಲಿ ಗೊತ್ತಾಗುತ್ತೆ. ಅಮೆರಿಕ ಒಂದು ಸ್ವಾರ್ಥಿ ರಾಷ್ಟ್ರ ಅಂತ ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಅಮೆರಿಕದ ಈ ನಿರ್ಧಾರದ ವಿರುದ್ಧ ವ್ಯಕ್ತ ಆಗ್ತಾ ಇದೆ. ಸೊ ಫ್ರೆಂಡ್ಸ್, ಇದಾಗಿತ್ತು mastmaga.comನ ಮಸ್ತ್ ಪಾಲಿಟಿಕ್ಸ್ ವೀಕ್ಲಿ ಪೊಲಿಟಿಕಲ್ ರೌಂಡ್ ಅಪ್. ರಾಜ್ಯ, ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಪ್ರಮುಖ ವಿದ್ಯಮಾನಗಳ ಬಗ್ಗೆ ನಾವು ಗಮನ ಹರಿಸ್ತಾ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್. ಈ ವರದಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ. ರಾಜಕೀಯ ವಿಚಾರದಲ್ಲಿ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳಿದ ತಕ್ಷಣ ತುಂಬ ಜನ ದಂಡೆತ್ತಿ ದಾಳಿಗೆ ಬರ್ತಾರೆ, ಒಬ್ಬರ ಮೇಲೊಬ್ಬರು ಕೆಸರಲ್ಲಿ ಚಾಟ ಮಾಡ್ತಾರೆ, ಅಶ್ಲೀಲ, ಅಸಭ್ಯ, ಅಸಂವಿಧಾನಿಕ ಶಬ್ದಗಳ ಬಳಕೆ ಕೂಡ ಆಗುತ್ತೆ. ಆ ರೀತಿ ಮಾಡಬೇಡಿ, ದಯವಿಟ್ಟು ಸಭ್ಯವಾದ ರೀತಿಯಲ್ಲಿ, ಸೂಕ್ತ ರೀತಿಯಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ದಾಖಲು ಮಾಡಿ ಅಂತ ಮನವಿ ಮಾಡ್ತಾ ವರದಿಯನ್ನು ಕ್ಲೋಸ್ ಮಾಡ್ತಾ ಇದ್ದೀವಿ. ನಮಸ್ತೆ.